ಅವಾಗ ಮನೆಯವ್ರು ಹುಷಾರಾದರು 3 ಮಂಡಲದ ಹಂತದಲ್ಲಿ. ಆಮೇಲೆ ಅವ್ರಿಗೆ ಸ್ಟಾರ್ಟಿಂಗ್ ಯಾವ ರೀತಿ ಇದ್ರು ಅಂದರೆ ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ವಾಕ್ ಮಾಡಿಸ್ತಾ ಇದ್ರು. ಯಾಕಂದ್ರೆ 3 ತಿಂಗಳು ಬೆಡ್ ರೆಸ್ಟ್ ಇದ್ರು ಹಾಸ್ಪಿಟ್ಲಲ್ಲಿ. ಎಲ್ಲ ನರಗಳೆಲ್ಲ ಹಿಡ್ಕೊಂಡ್ಬಿಟ್ಟಿದ್ವು, ಓಡಾಡಕ್ಕೆ ಬರ್ತಿರ್ಲಿಲ್ಲ. ಅವ್ರು ಏನಂದ್ರು ಡಾಕ್ಟ್ರು, ಇಲ್ಲಮ್ಮ ಸ್ವಲ್ಪ ವಾಕ್ ಮಾಡಿಸ್ಬೇಕು, ಫಿಸಿಯೋಥೆರಪಿ ಮಾಡಿಸ್ಬೇಕು ಅಂದರು. ಅವಾಗ ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಇತ್ತು ರೀ. ಪ್ರೈವೇಟ್ ಲ್ಯಾಬ್ನಲ್ಲಿ ವರ್ಕ್ ಮಾಡೋರು ನಮ್ಮ ಮನೆಯವರು. ನಮ್ಗೆ ಆರ್ಥಿಕ ಪರಿಸ್ಥಿತಿ ಭಾಳ ಹದಗೆಟ್ಬಿಟ್ಟಿತ್ತು. ಅವ್ರು ದುಡಿಬೇಕು, ನಾವು ತಿನ್ನಬೇಕು ಅಂಥ ಪರಿಸ್ಥಿತಿ ನಮ್ಮದಿತ್ತು. ಆವಾಗ ಹಾಸ್ಪಿಟ್ಲಲ್ಲೇ ಇದ್ದಾಗ ನಮಗಿನ್ನೂ ತೊಂದರೆ ಆಯಿತು. ಆದರೆ ನಮ್ಮ ಅಮೃತ್ ಲ್ಯಾಬ್ ಡಾಕ್ಟ್ರು ಅವರು, ನಾನು ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ಮನೆಯವ್ರು ಎಷ್ಟು ದಿನ ಅವರು ಮನೆಯಲ್ಲಿದ್ದರು, 6 ತಿಂಗಳು ಮನೆಯಲ್ಲಿದ್ದರು. 6 ತಿಂಗಳವರೆಗೇನೋ ಸಂಬಳ ಕೊಟ್ಟಿದ್ದಾರೆ. ಅವ್ರ ಕುಟುಂಬ ಚೆನ್ನಾಗಿರಲಿ. ಯಾಕಂದರೆ ನಮ್ಮ ಕಷ್ಟದಲ್ಲಿ ಅವರು ನಮಗೆ ಬೆಳಕಾಗಿ ಬಂದಿದ್ದಾರೆ. ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರು, ಯಾಕಂದರೆ ಪ್ರೈವೇಟ್ ಲ್ಯಾಬ್ನವ್ರು ಯಾರಿಗೆ ಕೊಡ್ತಾರೆ? ಗೌರ್ಮೆಂಟ್ನಲ್ಲಿ ಆಫೀಸ್ ಅಂದರೆ ಒಂದು ರೀತಿ. ಅವ್ರಿಗೂ ನಾನು ಯಾವತ್ತೂ ಅವ್ರಿಗೆ ಋಣವಾಗಿರ್ತೀನಿ. ಯಾಕಂದರೆ ನಮ್ಮ ಮನೆಯವ್ರು ಆ ರೀತಿ ಇದ್ರೂ ನನಗೆ ಸಂಬಳ ಕಳಿಸಿದ್ರು. ಆ ಸಂಬಳದಿಂದ ನಾವು ಬದುಕೊಂಡ್ವಿ. ಹಾಗೆ ಧ್ಯಾನ ಮುಗೀತು. 3 ಮಂಡಲ ಧ್ಯಾನ ಆದಮೇಲೆ ನಮ್ಮ ಮನೆಯವರು ಚೆನ್ನಾಗಾದರು. ಮತ್ತು ಏನೇನು ಮರವೇನು ಆಗಿತ್ತೋ ಎಲ್ಲ ಜ್ಞಾಪಕ ಬಂತು ಅವ್ರಿಗೆ. ಆಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಂದರು ಅವರು. ನಮ್ಮ ಅತ್ತೆ, ನಮ್ಮ ಅಮ್ಮ ಅವರೆಲ್ಲ ಏನಂತಿದ್ರು, ಅಲ್ಲ ಪಾಪ ಇದು ಭಾಳ ಆರಾಮಿಲ್ದಂಗೆ ಆಗಿತ್ತು. ಮತ್ತು ಬ್ಲಡ್ ಟೆಸ್ಟ್ ಅಂದರೆ ಗೊತ್ತಲ್ರಿ, ಡಾಕ್ಟ್ರುಗಳು ಬ್ಲಡ್ ಟೆಸ್ಟ್ ಬರೆದ್ರೆ ಆ ರಿಪೋರ್ಟ್ ನೋಡಿ ಗುಳಿಗೆ ಬರೆಯೋದು. ಇವ್ರಿಗೆ ಮತ್ತು ಅಷ್ಟು ಮೆಂಟಲಿ ಡಿಸ್ಟರ್ಬ್ ಆಗಿದ್ರು. ಮತ್ತೆ ಲ್ಯಾಬ್ನಾಗ ಯಾಕೆ ವರ್ಕು ಬೇಡ ಅಂತಂದರು ನಮ್ಮ ಅತ್ತೆಯವರು. ಇಲ್ಲ, ನಾನು ಹೋದ್ರೆ ಅದೇ ಕೆಲಸಕ್ಕೆ ಹೋಗ್ತೀನಿ ಅಂದರು. ಆಯಿತು ಬಿಡು ಅಂತ ಕಳಿಸಿದ್ವಿ ಲ್ಯಾಬ್ಗೆ. ಅವರು ಪಾಪ ಡಾಕ್ಟ್ರು ಕರ್ಕೊಂಡ್ರು. ಯಾಕಂದ್ರೆ ಅಷ್ಟು ಸೀನಿಯರಿಟಿ ನಮ್ಮ ಮನೆಯವ್ರಿದ್ರು. ಎಲ್ಲೇ ಹೋದ್ರು ನಮ್ಮ ಮನೆಯವ್ರಿಗೆ ಇನ್ಚಾರ್ಜ್ ಕೊಡ್ತಿದ್ರು. ಅಷ್ಟು ಚೆನ್ನಾಗಿ ಅವ್ರಿಗೆ ನಂಬಿಕೆಯಿಂದ ಇಟ್ಕೊಂಡಿದ್ರು. ಆಯಿತು ರೆಡ್ಡಿ, ನೀನು ಬಂದಿಯಲ್ಲಪ್ಪ, ನೀನು ಇಷ್ಟು ಹುಷಾರಾಗಿ ಬಂದೀಯ, ರಿಪೋರ್ಟ್ ಕೊಟ್ಕೊಂತೀರು, ನೀನು ಟೆಸ್ಟ್ ಮಾಡಬೇಡ ಅಂದರು ನಮ್ಮ ಮನೆಯವ್ರನ್ನ. ಯಾಕಂದ್ರೆ ಅವ್ರಿಗೂ ಭಯ. ಯಾಕಂದರೆ ಇವರು ಬ್ಲಡ್ ಕ್ಲಾಟ್ ಆಗಿ ಇವರು ಹೆಲ್ತ್ ಭಾಳ ಡಿಸ್ಟರ್ಬ್ ಆದಾಗ ಮತ್ತೆ ಯಾಕೆ ಜನಗಳು ತೊಂದರೆ ಅಂತ ಅವ್ರು ಬೇಡ ಅಂದರು. ನಮ್ಮ ಮನೆಯವ್ರು ಒಂದೇ ಮಾತಂದರು, ಇಲ್ಲ ಸರ್, ನಾನು ಟೆಕ್ನಿಷಿಯನ್ ಓದಿನಿ, ನಾನು ಇಷ್ಟು ಸೀನಿಯರಿಟಿ ನಾನು ಕೆಲಸ ಮಾಡೀನಿ, ನಾನು ರಿಪೋರ್ಟ್ ಕೊಡೋದಿಲ್ಲ ಸರ್, ನಾನು ಮನೆ ಕಳಿಸ್ರಿ, ನಾನು ಹೋಗ್ತೀನಿ ಅಂದರು. ಬೇಡಪ್ಪ, ನೀನು ಕಷ್ಟ ಆಗುತ್ತಂದ್ರೆ ಕೇಳಿಲ್ಲ. ಇಲ್ಲ ಸರ್, ನೀವು ಯಾವುದಾದ್ರೂ ಒಂದು ಕಷ್ಟವಾದ ಒಂದು 2-3 ನನಗೆ ಟೆಸ್ಟ್ ಕೊಡಿ, ನಾನು ಅದ್ರ ಪರ್ಫೆಕ್ಟ್ ಮಾಡಿದರೆ ನಾನು ಇಟ್ಕೊಳ್ಳಿ, ಇಲ್ಲಾಂದ್ರೆ ಮನೆಗೆ ಹೋಗ್ತೀನಿ. ಆಯಿತು, ಅವ್ರಿಗೆ ಡಾಕ್ಟ್ರು ಕೊಟ್ಟರು ಟೆಸ್ಟ್ ಮಾಡೋಕ್ಕೆ. ಒಂದು 5-6 ಟೆಸ್ಟ್ ಕೊಟ್ಟರು. ಭಾಳ ಕಷ್ಟವಾದವು. ಮೊದಲು ಹೆಂಗೆ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ರಿಪೋರ್ಟ್ ಬಂತು. ಅಷ್ಟು ಮೆಮೊರಿ ವಾಪಸ್ ಬಂತು ನಮ್ಮ ಮನೆಯವ್ರಿಗೆ. ಆ ಡಾಕ್ಟ್ರ್ ಅಂದರು, ರೆಡ್ಡಿ ಸಾರಿ ಅಪ್ಪ, ಏನು ಅನ್ಕೋಬೇಡ, ಮತ್ತೆ ನೀನು ಯಾಕೆ ತೊಂದರೆ ಆಗ್ತತ್ತಂತ ಬೇಡ ಅಂದ್ವಿ, ನೀನು ಮತ್ತೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಂತಂದು ಇವಾಗಲೂ ಸೀನಿಯರ್ ಟೆಕ್ನಿಷಿಯನ್ ಆಗಿ ಅಮೃತ ಲ್ಯಾಬ್ನಲ್ಲಿ, ಫೇಮಸ್ ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ನನಗೆ ಖುಷಿ. ಆ ಗಂಡದಿಂದ ನನಗೆ ಧ್ಯಾನ ಬಂದಿದ್ದು. ಯಾಕಂದರೆ ಹೆಣ್ಮಕ್ಳಿಗೆ ಕಷ್ಟ ಬಂದಾಗ ನಾವು ದೇವ್ರ ನೆನೆಸ್ಕೊಳ್ಳೋದು. ಇವತ್ತು ಗುರುವಾರ ಆಂಜನೇಯ ಇದಕ್ಕೆ ಹೋಗೋಣ, ರಾಘೇಂದ್ರ ಗುಡಿಗೆ ಹೋಗೋಣ, ಸಾಯಿಬಾಬಾ ಗುಡಿಗೆ ಹೋಗೋಣ ಅಂತೀವಿ ಹೆಣ್ಮಕ್ಳು. ಯಾಕೆ? ನಮಗೇನಾದ್ರು ಕಷ್ಟಗಳಿದ್ರೆ ದೇವ್ರು ನೆನೆಸ್ಕೊತೀವಿ. ಆ ಕಷ್ಟಗಳು ಎಲ್ಲಿ ಯಾವ ದೇವ್ರಿಗೆ ಹೋಗೋದಿಲ್ಲ, ನಮ್ಮಲ್ಲೇ ಇದೆ ದೇವ್ರು. ನಾವು ಕಣ್ಣು ಮುಚ್ಕೊಂಡು ಕೂಡ್ತೀವಲ್ಲ, ಅದೇ ನಮ್ಮ ದೇವಾಲಯ. ನಾವು ಏನು ಅಂದ್ಕೊಳ್ತೀವಿ ಅದಾಗುತ್ತೆ ರೀ. ಆ ಒಂದು ನನ್ನ ಗಂಡದಿಂದ ಆ ರೀತಿ ಆಯಿತು. ಫುಲ್ಲು ಪರ್ಫೆಕ್ಟಾಗಿ ಆದರು. ಮತ್ತು ನಾನು ಮೊದಲು ಇದಕ್ಕಿಂತ ಮುಂಚೆ ನಮ್ಮ ಮನೆಯವರು ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ DH ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಕಂಪ್ಯೂಟರ್ ಆಪ್ರೇಟ್ರಾಗಿ. ಮನೆಯವ್ರಿಗೆ ಈ ರೀತಿ ಆದಮೇಲೆ ನಾನು ರಿಸೈನ್ ಮಾಡಿದಾಗ ಅವರು ಬೇಜಾರು ಮಾಡಿಕೊಂಡ್ರು. ಅಲ್ಲಮ್ಮ, ನೀನು ಕಷ್ಟ ಆಗ್ತದ, ಯಾಕೆ ಬಿಟ್ಟೆ ಅಂದರೆ, ಇಲ್ಲ ಸರ್, ನಾನು ಮತ್ತೆ ಬರ್ತೀನಿ ಅಂತ ಹೇಳೋಗಿದ್ದೆ. ಮನೆಯವ್ರು ಹುಷಾರಾಗಿ ಡ್ಯೂಟಿಗೆ ಹೋಗೋ ಟೈಮ್ನಲ್ಲಿ ನಾನು ಮತ್ತೆ ಅಲ್ಲಿ ಹೋದೆ. ನನಗೆ ಅಲ್ಲಿ ಕಂಪ್ಯೂಟರ್ ಆಪ್ರೇಟ್ರು ಮತ್ತೆ ವರ್ಕ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಆ DH1 ಕೇಳ್ಕೊಂಡೆ. ಅಲ್ಲಿ ತಿಂಗಳಿಗೆ 4 ಮೀಟಿಂಗ್ ಆಗ್ತಿದ್ವು. ಆ ಮೀಟಿಂಗ್ ನನಗೆ ಕೊಟ್ಟೆ, ಸರ್ ನಾನು ಕ್ಯಾಟ್ರಿಂಗ್ ಕೊಡ್ರಿ, ನಾನು ಅಡುಗೆ ಮಾಡ್ತೀನಿ ಮನೆಯಲ್ಲಿ ಅಂತ. ಅಲ್ಲಮ್ಮ, ನೀನು ಮೌಸ್ ಹಿಡ್ಕೊಂಡು ಕಂಪ್ಯೂಟರ್ ವರ್ಕ್ ಮಾಡೋದಕ್ಕೆ ನೀನು ಅಡುಗೆ ಮಾಡ್ತೀಯ ಸೌಟ್ ಹಿಡ್ಕೊಂಡು ಅಂತ ನನಗೆ ನಕ್ಕರು ಅವರು. ಸರ್ ಏನಿಲ್ಲ ಸರ್, ನಾನು ಮಾಡ್ತೀನಿ. ಮತ್ತು ಬಿಸ್ನೆಸ್ಸಲ್ಲಿ ನನಗೆ ಇನ್ನೂ ಚೆನ್ನಾಗಾದರೆ ನನಗೂ ಆರ್ಥಿಕ ಪರಿಸ್ಥಿತಿ, ನನ್ನ ಕುಟುಂಬ ಚೆನ್ನಾಗಾಗುತ್ತೆ. ನೀವು ಕೊಟ್ಟರೆ 10-15 ಸಾವಿರ ರೂಪಾಯಿ ಕೊಡ್ತೀರಾ, ನನಗೆ ಆಗೋದಿಲ್ಲ ಸರ್ ಅಂತಂದು ಮತ್ತು ಅವ್ರಿಗೆ ಹೇಳಿದೆ. ನನಗೆ ಕಂಟಿನ್ಯೂ ಆರ್ಡ್ರಸ್ಗಳು ಕೊಟ್ಟರು. ದಿವಸ ಆರ್ಡ್ರಸ್ಗಳು ಕೊಡ್ತಾಯಿದ್ರು. ನಾನೇನು ಮಾಡ್ತಿದ್ದೆ, ಬೆಳಗಿಂದ ಸಂಜೆವರೆಗೆ ನಾನು ವರ್ಕ್ನಲ್ಲಿದ್ದರೂ ರಾತ್ರಿ ಮಾತ್ರ ಧ್ಯಾನ ಬಿಡ್ತಿರ್ಲಿಲ್ಲ. ರಾತ್ರಿ ಮಲಗೋ ಟೈಮ್ನಲ್ಲಿ 2 ತಾಸಾದರೂ ಕಂಪಲ್ಸರಿ ಧ್ಯಾನ ಮಾಡೇ ಮಲಗ್ತಿದ್ದೆ. ಆ ಎನರ್ಜಿ ಹೆಂಗಿತ್ತು ಅಂದರೆ, ಬೆಳಕರ್ದ ಮೇಲೆ ನಾನು ಏನು ಕೆಲ್ಸಕ್ಕೆ ಹೋದ್ರೂ ಅದು ಸಕ್ಸಸ್. ಯಾವುದ್ರಲ್ಲಿ ಸಕ್ಸಸ್ಸು? ಧ್ಯಾನದಲ್ಲಿ ಸಕ್ಸಸ್. ಆ ರೀತಿ ಮಾಡ್ಕೊತ ಬಂದೆ. ನಾನು ಒಂದು ವಿಸಿಟಿಂಗ್ ಕಾರ್ಡ್ ಹಾಕಿಲ್ಲ, ಒಂದು ಲೆಟ್ರ್ ಪ್ಯಾಡ್ ಇಲ್ಲ, ಯಾವುದೇ ಇಲ್ಲ. ಇದುವರೆಗೂ ಯಾವ ಲೆಟ್ರ್ ಪ್ಯಾಡ್ ಸಹ ಇಲ್ಲ ನನಗೆ. ಅದು ಆರ್ಡ್ರಸ್ಸು ತುಂಬ ಚೆನ್ನಾಗಿ ಬರ್ತದೆ. 2013ರಲ್ಲಿ ಎಲೆಕ್ಷನ್ನಲ್ಲಿ ಟೆಂಡರ್ ಹಾಕ್ಬೇಕಂತ ಅಂದ್ವಿ. ಅಲ್ಲೆಲ್ಲರೂ ಏನಂದರು, 30 ವರ್ಷ 40 ವರ್ಷ ಇದ್ದರು, ಸರ್ವಿಸ್ ಇದ್ದರು ಟೆಂಡರ್ ಹಾಕ್ತಾರೆ, ಗೌರ್ಮೆಂಟ್ ಟೆಂಡರು. ಅದು 30 ಲಕ್ಷದ ಆರ್ಡ್ರ್. ಅದು
ನನಗೆ ಹಾಕ್ಬೇಕಂತ. ಯಾಕಂದ್ರೆ ಬರೀ ಸಣ್ಣ ಪುಟ್ಟ ಮಾಡ್ಕೊಂತ ಹೋದ್ರೆ ಹೆಂಗೆ, ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡಿದರೆ ನನಗೂ ಅಮೌಂಟ್ ಉಳಿತತ್ತಲ್ಲ ಅಂತ ಉದ್ದೇಶದಿಂದ ಟೆಂಡರ್ಗೆ ಹೋದೆ ಹಾಕೋಕ್ಕೆ. ಡಿ ಸಿ ಆಫೀಸಿಗೆ 500 ರೂಪಾಯಿ ಟೆಂಡರು. ಅದರಲ್ಲಿ ಏನು ಕಂಡೀಷನ್ನು, 3 ಲಕ್ಷ ರೂಪಾಯಿ ನಾವು ಡಿಪಾಸಿಟ್ ಕಟ್ಟಬೇಕು, ಡಿ ಡಿ ತೆಗಿಸ್ಬೇಕು. ಯಾಕೆ ಕಟ್ಬೇಕಂದ್ರೆ ನಾವು ಕೊಡೋ ಫುಡ್ ಏನಾನ ತೊಂದರೆ ಆತಂದರೆ ನಮಗೆ ಆ 3 ಲಕ್ಷ ವಾಪಸ್ ಬರೋಲ್ಲ, ಅವರೇ ಹೇಳ್ಕೊಂತಾರೆ. ಹಿಂಗೆ ಐತೆ ಕಂಡೀಷನ್ಸ್. ಧೈರ್ಯ ಮಾಡಿ ಫಾರಮ್ ತಂದುಬಿಟ್ಟೆ. ಮನೆಗೆ ನಮ್ಮ ಅತ್ತಿಗೆ ನನ್ನ ಗಂಡಗೆ ತೋರಿಸಿದೆ, ಅಮ್ಮ ಅತ್ತೆ ಹಿಂಗೆ 30 ಲಕ್ಷದ ಆರ್ಡ್ರ್ ಬಂದತ್ತೆ, ನಾನು ತೊಗೋಬೇಕು ಅಂದ್ಕೊಂಡಿನಿ, ಟೆಂಡರ್ ಇನ್ನೂ ಬಂದಿಲ್ಲ, ಟೆಂಡರ್ ಹಾಕ್ಬೇಕು ಅಂದ್ಕೊಂಡಿನಿ. ಅಂದರೆ ನಮ್ಮ ಅತ್ತೆದ್ದು ಯಾಕಮ್ಮ ಅಷ್ಟು ರಿಸ್ಕ್ ತೊಗೊಂತೀಯ, ಬೇಡ ಅಂದರು. ನನ್ನ ಗಂಡ ಇದ್ದು ಅಲ್ಲೇ 3 ಲಕ್ಷ ರೂಪಾಯಿ ನಿಂದು ಅಲ್ಲಿ ಕಟ್ಟಬೇಕು, 3 ಲಕ್ಷ ರೂಪಾಯಿ ರೊಕ್ಕಿಲ್ಲ ಕಟ್ಟಕ್ಕೆ, ನೀನು 30 ಲಕ್ಷದ ಆರ್ಡ್ರ್ ತರಕ್ಕೆ ಹೋಗ್ತೀಯ ನೀನು, ಅಕಸ್ಮಾತ್ ನೀನು ಕೊಟ್ಟರೆ ನಿನಗೇನು ಬಂಡವಾಳ ಆಗ್ತೀಯ, ಬೇಡ ಅಂದರು ಮನೆಯವರು. ನನಗೇನು ಅನಿಸುತ್ತೆ, ಮಾಡಬೇಕು ಅಂತ ಒಳ ಮನಸ್ಸು ಅನಿಸುತ್ತೆ. ಇಲ್ಲಪ್ಪ ನಾನು ಹಾಕ್ತೀನಿ ಅಂತಂದು ಮನೆಗೆ ಗೋಲ್ಡ್ ಇತ್ತು, ಗೋಲ್ಡ್ ತಗೊಂಡೋಗಿ ಬ್ಯಾಂಕ್ನಲ್ಲಿ ಒತ್ತಿಟ್ಟು 3 ಲಕ್ಷ ರೂಪಾಯಿ ಡಿ ಡಿ ತೆಗ್ಸಿದೆ. ಅವರು ಡಿ ಸಿ ಹೆಸರಿಗೆ ತೆಗ್ಸಿ ಆರ್ಡ್ರ್ ಫಾರಮ್ ಹಾಕಕ್ಕೆ ಹೋದೆ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಮೇಧಾವಿಗಳು ಬಂದಾರ, ಹೋಟ್ಲುಗಳು, ದೊಡ್ಡ ದೊಡ್ಡ ಹೊಯ್ಸಳ ಹೋಟ್ಲು, ಮಯೂರ ಹೋಟ್ಲು, ದೊಡ್ಡ ದೊಡ್ಡ ಹೋಟ್ಲರು ಬಂದಾರೆ ಟೆಂಡರ್ ಹಾಕೋಕ್ಕೆ. ನನಗೆ ಟೆಂಡರ್ ಅಂಬೋದೇ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿನ್ರಿ ಅಲ್ಲಿ. ಅವರೆಲ್ಲ ಹೇಳಿದ್ರು ಈ ರೀತಿ ಇರುತ್ತೆ ರೂಲ್ಸ್ ಅಂತ. ಆದರೂ ಧೈರ್ಯ ಮಾಡಿ ಹಾಕಿಬಿಟ್ಟೆ. ಅವರೆಲ್ಲ ನಕ್ಕರು, ನೀನು ಎಷ್ಟು ವರ್ಷದಿಂದ ಮಾಡ್ತೀಯಮ್ಮ ಕ್ಯಾಟ್ರಿಂಗ್ ಅಂದರು. ಸರ್ ನಾನು 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಎಷ್ಟು ಊಟವರೆಗೇನು ಮಾಡ್ತೀನಿ ಸರ್, ನಾನು 50ರಿಂದ 500 ಜನವರೆಗೇನು ಊಟದ ಮಾಡಿಸ್ತೀನಿ ಸರ್. ನೀನು ಇದು 500 ಊಟ ಅನ್ಕೊಂಡಿಯಾ, ಇದು 10,000 ಜನ ಊಟದ್ದಿದ್ದು. ನೀನು 3 ಲಕ್ಷ ರೂಪಾಯಿ ಸಾಲ ಪಾಲ ಮಾಡಿ ತಂದಿಲ್ಲ ಹಾಕಿಯಾ, ನೀನು ಯಾಕೆ ನಷ್ಟ ಮಾಡ್ಕೊಂತೀಯ, ಹೋಗ್ಬಿಡು ಅಂದ್ರೆ ಅಲ್ಲೆಲ್ಲರೂ ಯಾವರು ಕಾಂಪಿಟೇಷನ್ ಬಂದರು. ನಾನು ಇಲ್ಲ ಸರ್, ನಾನು ಯಾಕೆ ಹೋಗಲಿ, ನಾನು ಹಾಕ್ತೀನಿ, ನಾನು ಟೆಂಡರ್ ಹಾಕ್ತೀನಿ, ದೇವ್ರ ದಯ ಬಂದರೂ ಬರಲಿ ಅಂತ ಧೈರ್ಯ ಮೇಲೆ ಹಾಕಿದ್ದೆ. ಆಮೇಲೆ 3 ದಿವಸ ಬಿಟ್ಟು ಓಪನ್ ಮಾಡ್ತೀವಿ ಅಂತ ಡಿ ಸಿ ಆಫೀಸಿಂದ ಫೋನ್ ಮಾಡಿದರು. ಅವತ್ತು 4 ತಾಸು ಧ್ಯಾನ ಮಾಡಿದೆ ಮನೆಯಲ್ಲಿ, ನಾಳೆ ನನಗೆ ಸಿಗುತ್ತಪ್ಪ ಆರ್ಡ್ರು ಅಂತ. ಆದರೂ ನೋಡಿದೆ ನನಗೆ ಅನುಭವ ಇಲ್ಲ, ಏನಿಲ್ಲ, ಆದರೂ ಧೈರ್ಯ, ಒಳ ಧೈರ್ಯ, ನನಗೆ ಬರ್ತದೆ ಯಾಕೆ ಬರೋಲ್ಲ ಅಂತ ಮನಸ್ಸು ಹೇಳ್ತಪ್ಪ. ಅವ್ರು ನೋಡಿದ್ರಂಗೆ ನಾ 30 ವರ್ಷದಿಂದ ಮಾಡ್ತಿದ್ದಾರೆ, ನನಗೆ ಹೋದ್ಮೇಲೆ 2 ವರ್ಷದಿಂದ ಮಾಡ್ತೀನಿ, ನಿನಗೇನು ಬರ್ತದಂತ ಅವ್ರು ನನಗೆ ಗೇಲಿ ಮಾಡ್ತಾರೆ. ಆಯಿತು ಹೋದ್ವಿ. 3 ದಿನ ಆದಮೇಲೆ ಇನ್ನೂ ಟೆಂಡರ್ ಬರ್ತದಲ್ಲಪ್ಪ ಅಂತ. ಎಲ್ಲರೂ ಇನ್ನೂ ಡಿ ಸಿ ಬರೋದು ಲೇಟ್ ಆಗುತ್ತಮ್ಮ, ಒಂದು ಅರ್ಧ ಗಂಟೆ ಇಲ್ಲೇ ಕೂಡ್ರಿ ಅಂದರು. ಅವರೆಲ್ಲರೂ ದೊಡ್ಡ ದೊಡ್ಡ ಹೋಟ್ಲದವರೆಲ್ಲ ಕೂತಾರೆ, ನಾನು ಒಬ್ಬಕ್ಕೆ ಹೆಣ್ಮಗಳು ಸೈಡ್ ಕೂತೀನಿ. ಅರ್ಧ ಗಂಟೆ ಯಾಕಪ್ಪ ಟೈಮ್ ವೇಸ್ಟ್ ಮಾಡೋದು ಅಂತಂದು ಕಣ್ಣು ಮುಚ್ಕೊಂಡು ಧ್ಯಾನ ಕೂತೀನಿ. ಎಲ್ಲಿ ಡಿ ಸಿ ಆಫೀಸ್ನಾಗ ಕೂತೀನಿ. ಅವ್ರು ಮಾತಾಡೋದು ನನಗೆ ಕೇಳಿಸುತ್ತೆ ಬೇಸ್. ಅಲ್ಲ 2 ವರ್ಷದಿಂದ ಮಾಡ್ತಾಳಂತ ಯಮ್ಮ, 3 ಲಕ್ಷ ರೂಪಾಯಿ ಸಾಲ ತಂದು ಹಾಕ್ಯಾರ, ಹೆಂಗೆ ಬರ್ತದೆ ಆರ್ಡ್ರು, ಬರಲ್ಲ ಅಂತಾರೆ ಅವರು. ಬೇಸ್ ಕೇಳ್ತತ್ತ. ನಾನು ಕಣ್ಣು ಮುಚ್ಕೊಂಡು ಧ್ಯಾನ ಕೂತೀನಿ. ನನಗೇನು ಅನಿಸುತ್ತೆ, ಹೋಗ ಹುಚ್ಚ, ನನಗೆ ಬರೋದು ಅಂತ ನನಗೆ ಅನಿಸುತ್ತೆ. ಮನಸ್ಸು ಹೇಳ್ತತ್ತ, ಬರ್ತತ್ತ ಬಿಡ್ತತ್ತ ಮನಸ್ಸು. ಆತ್ಮವಿಶ್ವಾಸ ನನಗೆ ಎಷ್ಟು ಗಟ್ಟಿ ಅಂದರೆ ನನಗೆ ಬರ್ತತ್ತ, ಯಾಕೆ ಬರೋಲ್ಲ. ನಾನು ಮನಸ್ಸಿನ ಜೊತೆ ಜಗಳಾಡ್ತಿದ್ದೆ, ನಾನು ಇಷ್ಟು ಸಿನ್ಸಿಯರೇಟಾಗಿ ಮಾಡ್ತೀನಿ, ಯಾಕೆ ಬರೋಲ್ಲ, ಆ ಧ್ಯಾನದಲ್ಲಿ ಪವರ್ ಅದ ಅಂತ ಮನಸ್ಸಿನಲ್ಲಿ ಜಗಳ ಮಾಡ್ತಿದ್ದೆ. ಆಯಿತು, 11:15 11:30 ಬಂದರು ಡಿ ಸಿ. ಕರೆದ್ರು ಎಲ್ಲರೂ, ಒಳಗೆ ಬರಮ್ಮ ಅಂತ. ಎಲ್ಲರೂ ಕುಂತಾರೆ, ಒಂದು 7 ಜನ, ನಾನು ಒಬ್ಬಕ್ಕೆ ಹೆಣ್ಮಗಳಲ್ಲಿ. ಎಲ್ಲರ ಮಕ್ಕಳು ನೋಡ್ಕೊಂಡು ನಕ್ಕರು. ಇವಾಗ ಏನನ್ನ ನಕ್ಕಳ್ರಿ, ನನಗೆ ಬರ್ತಂತ ಮನಸ್ಸು. ಆಮೇಲೆ ಎಲ್ಲ ಓಪನ್ ಮಾಡಿದರು. ಅದರಲ್ಲಿ ಏನು ರೂಲ್ಸ್ ಇರೋದು, ಯಾರು ಕಡಿಮೆ ರೇಟ್ ಹಾಕಿರ್ತಾರೋ ಅವ್ರಿಗೆ ಬರುತ್ತಂಥದ್ದು. ನನಗೆ ಗೊತ್ತಿಲ್ಲ ಅದು. ನಾನು ಏನು ಕೊಡ್ತಿದ್ದೆ ಊಟ, 60 ರೂಪಾಯಿಗೆ ಊಟ ಕೊಡ್ತಿದ್ದೆ. 2 ಚಪಾತಿ, 1 ಕರಿ, 1 ಪಲ್ಯ, ಸಾಂಬಾರು, ಅನ್ನ, ಹಪ್ಪಳ, ಮಜ್ಜಿಗೆ ಕೊಡ್ತಿದ್ದೆ. ಅದು 60 ರೂಪಾಯಿಗೆ ನಾನು ಇದರಲ್ಲಿ ಡಿ ಎಚ್ ಆಫೀಸಲ್ಲಿ ಕೊಡ್ತಾಯಿದ್ದೆ. ಅದೇ ರೇಟೇ ಹಾಕೀನಿ. ಅವ್ರು ರೇಟ್ ಹಾಕ್ಯಾರ, ರೇಟು ದೊಡ್ಡ ದೊಡ್ಡ ಹೋಟ್ಲರಲ್ಲ ಅವರು. ಅವ್ರು 150 200 ರೂಪಾಯಿ ಹಾಕ್ಯಾರ ಒಂದೊಂದು ಊಟಕ್ಕೆ. 60 ರೂಪಾಯಿ ಹಾಕಿದಾಳೆ ಅಂದ್ರೆ ನಾನು ಒಬ್ಬಳೇ. ಅವರೆಲ್ಲ ಓಪನ್ ಮಾಡಿದ್ರು, ಒಂದು 15-20 ಜನ ಬಂದಿದ್ರು, ಎಲ್ಲ ಓಪನ್ ಮಾಡಿದ್ರು ಯಾರ್ಯಾರು ರೇಟ್ ಅದಾರಂತ. ಲೋ ರೇಟ್ ಯಾರ್ದು ಅಂದ್ರೆ ನಂದೇ ಐತಿ. ಆವಾಗ ಡಿ ಸಿ ಅವ್ರು ಕರೆದ್ರು, ಏನಮ್ಮ ನೀನು ಮಾಡ್ತೀಯಾ, 60 ರೂಪಾಯಿಗೆ ಏನು ಬರ್ತತ್ತಮ್ಮ, ಈಗ ಎಲ್ಲ ಇಷ್ಟು ರೇಟ್ ಐತೆ ಅಂದರು. ಸರ್ ರೇಟ್ ಇರಲಿ, ನೀವು ನನಗೆ ಆರ್ಡ್ರ್ ಕೊಡ್ರಿ, ಇವು ನಿಮ್ದು ಏನೈತೆ ರೂಲ್ಸು, ಯಾರು ಕಡಿಮೆ ರೇಟ್ ಹಾಕಿರ್ತಾರೆ ಅವ್ರಿಗೆ ಕೊಡ್ಬೇಕಂಬದು ರೂಲ್ಸ್ ಇರುತ್ತೆ. ನಾನು ಕಡಿಮೆ ಹಾಕಿನಿ, ನನಗೆ ಕೊಡಿ. ಇಲ್ಲಮ್ಮ, ಇದು 10,000ವರೆಗೆ ಜನ ಇರುತ್ತೆ, 15 ದಿವಸ ಕಂಟಿನ್ಯೂ ಇರುತ್ತೆ ಟ್ರೈನಿಂಗ್ಗಳು, ಅವೆಲ್ಲ ಎಲೆಕ್ಷನ್ ಪೋಲಿಂಗ್ ಆದಮೇಲೂ ರಿಸಲ್ಟ್ ಬರೋವರೆಗೇನು ಇರುತ್ತೆ, ನಿನ್ನ ಕೈಲಿ ಆಗಲ್ಲ, ಬೇಡ ಅಂದರು. ಯಾಕಾಗಲ್ಲ ಸರ್, ನಾನು ಮಾಡ್ತೀನಿ, ನನಗೆ ಕೊಡ್ರಿ ಆರ್ಡ್ರು ಅಂತಂದು ಧೈರ್ಯವಾಗಿ ಮಾತಾಡಿ ಡಿ ಸಿ ಹತ್ರ. ಅವಾಗ ವಿಶ್ವಾಸ್ ಸರ್ ಇದ್ದರು, ಆದಿತ್ಯ ವಿಶ್ವಾಸ್ ಸರ್. ಅವಾಗ ಅವ್ರಿಗೆ ಅಂದೆ, ಇಲ್ಲಮ್ಮ ನೀನು ಕಷ್ಟಪಡ್ತೀಯ, ಬೇಡ ಅಂದರು. ನಿನ್ಗೆ ಯಾವನ್ನ ನಾನು ಮಂತ್ಲಿ ಮೀಟಿಂಗ್ ಬಂದಾಗ ಕೊಡ್ತೀನಿ, ನೀನು ಇದು ಬಿಟ್ಬಿಡು ಅಂದರು. ಇಲ್ಲ ಸರ್, ನಾನು ಬಿಡಲ್ಲ, ನಾನು ಹಾಕೀನಿ, ರೂಲ್ಸ್ ಪ್ರಕಾರ ನನಗೆ ಬಂದಿದೆ, ನನಗೆ ಕೊಡ್ರಿ, ಮಾಡ್ತೀನಿ. ಆಯಿತು, ಆರ್ಡ್ರ್ ತೊಗೊಂಡು ಮನೆಗೆ ಬಂದೀನಿ. ಕುಣದಾಡಿಬಿಟ್ಟ ಮನ್ಯಾಗ. 30 ಲಕ್ಷದ ಆರ್ಡ್ರಿ, 30 ಲಕ್ಷದ ಆರ್ಡ್ರು. ಯಾರು 50-100 ಊಟ ಮಾಡಿದವಳು 30 ಲಕ್ಷದ ಅಂದರೆ ರಾತ್ರೆಲ್ಲ ನಿದ್ದೆನೇ ಬರಲಿಲ್ಲ.
ನನ್ನ ಗಂಡಗಂದೆ ಮಾಮ ನನ್ನ ಸ್ವಾದ ಮಾವ ನನ್ನ ಮಾಡ್ಕೊಂಡಿರೋದು ಮಾಮ ನನಗೆ 30 ಲಕ್ಷದ ಆರ್ಡ್ರ್ ಬಂದತ್ತೆ. ನಮ್ಮ ಅತ್ತೆ 30 ಲಕ್ಷದ. ಅಯ್ಯೋ ನಿನ್ನ ಏನು ಹಾರಾಡ್ತೀಯ ನೀನು, ಫಸ್ಟು ನೋಡು ದುಡ್ಡು ಹೊಂದ್ಕೊಂಬಂದು ನೋಡ್ಕೆ, ಯಾಕಂದ್ರೆ ರೇಷನ್ನು ಅದೆಲ್ಲ ನಾವು ಮಧ್ಯೆ ತಂದು ಹಾಕೊಂಡು ಮಾಡಬೇಕು, ಆಮೇಲೆ ಬಿಲ್ ಕೊಡೋದವರು. ಹೋಲ್ ಬಿಡತ್ತೆ, ನನಗೆ ಆರ್ಡ್ರ್ ಸಿಕ್ಕಿರ್ತಲ್ಲ ಯಾರ ತಕ್ಕ ಸಾಲ ತಂದನ ಮಾಡ್ತೀನಿ. ಅದು ಧೈರ್ಯ ಹೆಂಗೆ ಬರುತ್ತೆ ಅಂದರೆ ದಿನ 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 ಧ್ಯಾನ ಮಾಡ್ತಾ ಮಾಡ್ತಾ ಆ ಒಂದು ಆತ್ಮವಿಶ್ವಾಸ ಎನರ್ಜಿ ಆ ಧ್ಯಾನದಲ್ಲಿ ಬಂತು ನೋಡ್ರಿ. ಯಾವ್ದು ನಾನು ಹೋಗಿದ್ದು ಆಗೋದಿಲ್ಲ ಅನ್ನಂಗಿಲ್ಲ, ಆ ಕೆಲಸ ನಾನು ಮಾಡ್ತೀನಪ್ಪ ಅನ್ನೋದು ಒಂದು ವಿಶ್ವಾಸ ನನಗೆ ಬರ್ತಾ ಇತ್ತು. ಬಂದೆ, ಒಂದು 2-3 ಸಾಲ ಕೇಳಿದೆ, ಕೊಟ್ಟರು. ಆಮೇಲೆ ಲೇಬರ್ಸ್ಗಳು ಒಂದು 30 ಜನ ಲೇಬರ್ಸ್ ಕರೆಸಿದೆ, ಹೆಣ್ಮಕ್ಳು ಗಂಡು ಮಕ್ಕಳ. ಹೆಂಗೆ ಕರೆದೆ ಅಂದರೆ ಇವು ಗಂಡ ಹೆಂಡ್ತಿನ ಕರಿತಿದ್ದೆ. ಯಾಕಂದರೆ ಗಂಡ ಹೆಂಡ್ತಿ ಇಬ್ಬರು ಬಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಒಬ್ಬರು ಹೆಂಡ್ತಿನೊಂದೇ ಕಳಿಸಿದ್ರೆ ಗಂಡ ಆಗ್ಲಲ್ಲಿ ಫೋನ್ ಮಾಡೋನು, ಇನ್ನು ಆಯ್ತಾ ಇಲ್ಲ ಆಗ್ಲಲ್ಲಿ ಫೋನ್ ಮಾಡೋರು. ಹಂಗೆ ಬೇಡ ರಿಸ್ಕ್ ಅನ್ಕೊಂಡು ಒಂದು 15 ಫ್ಯಾಮಿಲಿ ಕರೆದೆ. 15 ಫ್ಯಾಮಿಲಿ ಅಂದರೆ 30 ಜನ ಕರ್ಕೊಂಬಂದು ಅವ್ರಿಗೆ ಹೇಳಿದೆ. ಫಸ್ಟು ಒಂದೇ ಮಾತಂದೆ, ನನಗೆ 30 ಲಕ್ಷದ ಆರ್ಡ್ರ್ ಬಂದತ್ತ, ನೀವು ಬದುಕ್ತೀರಾ ನಾನು ಬದುಕ್ತೀನಿ. ನೀವೇನನ್ನ ಎಡವಟ್ಟು ಮಾಡಿದರೆ ನಾನು 3 ಲಕ್ಷ ರೂಪಾಯಿ ನೀರಿನಾಗ ಹೋಮ ಮಾಡ್ದಂಗೆ. ನೀವು ಮನಸ್ಥಿತಿಯಲ್ಲಿ ನೀವು ಚೆನ್ನಾಗಿ ಮಾಡ್ತೀನಂದರೆ ನಾನು ಇದು ಮಾಡ್ತೀನಿ, ಇಲ್ಲಾಂದರೆ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತೀನಿ ಅಂದೆ. ಅಕ್ಕ ನೀನು ನಮಗೆ ಕೊಡ್ತೀಯಲ್ಲಕ್ಕ, ನೀನೇನು ನಮಗೆ ನಾನೇ ಮಾಡ್ತೀಯ, ನಾವು ಮಾಡ್ತೀವಿ, ನೀನು ಬೇಕಾದ ತಗೊಳಕ್ಕ ಆರ್ಡ್ರು ಅಂತಂದರು. ಆಯ್ತು ರೀ, ಅವ್ರಿಗೆಲ್ಲ ಕರೆಸಿ ಇನ್ನೇನು 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದರು ಅಡುಗೆದು. ಅವ್ರಿಗೆ ಒಂದೇ ಮಾತಂದೆ, ಬರ್ರಿ 30 ಜನ ಕೂಡ್ರಿ, ಫಸ್ಟು ಧ್ಯಾನ ಮಾಡಿ 10 ನಿಮಿಷ ದಿನ ಕಡ್ಡಾಯವಾಗಿ, ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಅಡುಗೆ ಮಾಡೋಕ್ಕಿಂತ ಮುಂಚೆ 10 ನಿಮಿಷ ಧ್ಯಾನ ಮಾಡಿ. ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟು ಧ್ಯಾನ ಮಾಡಿ ಅಡುಗೆ ಶುರು ಮಾಡಿರಿ. ಆಯಿತು, 8 ಗಂಟೆಗೆ ನಾವು ಟಿಫನ್ ಕೊಡ್ಬೇಕಂದ್ರಿಗೆ ನಾ ಬೆಳಿಗ್ಗೆ 6 ಗಂಟೆಗೆ ಒಲಾಯಿಸ್ತಾರು. ಆವಾಗ 10 ನಿಮಿಷ ಧ್ಯಾನ ಕೊಡೋರು. ಎಷ್ಟು ಚೆನ್ನಾಗಿ ನಮ್ಮದು 15 ದಿವಸ ಅಷ್ಟು ಚೆನ್ನಾಗಿ ಫುಡ್ಡು ಯಾವುದೇ ರೀತಿ ತೊಂದರೆ ಆಗಲಿರ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ವಿ. ಆ DC ಕಡೆಯಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆಟ್ರ್ ಸಹ ಕೊಟ್ಟರು. ಆ ಒಂದು DC KDP ಮೀಟಿಂಗಲ್ಲಿ ನಮ್ಮನ್ನ ಕರೆದು, ಮೇಡಮ್ ನಿಮ್ಮ ಕೈಲಿ ಆಗುತ್ತಾ ಇಲ್ಲ ಅಂದ್ಕೊಂಡಿದ್ವಿ, ಆದರೆ ಇಂಥ ಅದ್ಭುತವಾಗಿ ಕೆಲಸ ಮಾಡಿರ. ಒಬ್ಬ ಹೆಣ್ಮಗಳು ಯಾವುದೇ ರೀತಿ, ಯಾಕಂದರೆ ನಮ್ಮ ಮನೆಯವ್ರ ಆಸರ ಇಲ್ಲ, ಯಾಕಂದ್ರೆ ಅವ್ರ ಡ್ಯೂಟಿ, ಅವ್ರಿಗೆ ಪಾಪ ಇದು ಅಡುಗೆದೇ ಅವ್ರಿಗೆ ಗೊತ್ತಿಲ್ಲ. ನಿನ್ನಿಷ್ಟಪ್ಪ ಅಂತಿದ್ರು, ಏನಾನ ಮಾಡಿದ್ರೆ ನಿನ್ನಿಷ್ಟಪ್ಪ, ಆದರೆ ಮಾಡು, ಇಲ್ಲಾಂದ್ರೆ ರಿಸ್ಕ್ ತೊಗೋಬೇಡ ಅಂತಿದ್ರು. ನಮ್ಮ ಅತ್ತೆ ಪಾಪ ಅವ್ರಿಗೆ ವಯಸ್ಸಾಗಿತ್ತೆ, ಅವರು ನಮ್ಮ ಮನೆ ಮಕ್ಕಳು ಇದ್ದರು, ಅವ್ರು ನೋಡ್ಕೊತಾರಲ್ಲ ಅದೇ ಹೆಚ್ಚು ನನಗೆ. ಅವ್ರ ಸಹಕಾರನೂ ಅಷ್ಟರ ಮಟ್ಟಿಗಿತ್ತು. ಹಾಗೆ ಬರೀ ಲೇಬರ್ಸ್ ಇಟ್ಕೊಂಡು ಅಷ್ಟು ಸಕ್ಸಸ್ಫುಲ್ಲಾಗಿ ಆಯಿತು ಅಂದರೆ ಆ ಧ್ಯಾನದಲ್ಲಿ ಸಕ್ಸಸ್ಫುಲ್ ಆಗಿತ್ತು ನೋಡ್ರಿ. ಹಿಂಗೆ ಬೆಳೀತಾ 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 ನನಗೆ ಸಾಕಷ್ಟು ಆರ್ಥಿಕವಾಗಿ ಸದೃಢ ಆದೆ. ಹೆಂಗಿತ್ತು ಜೀವನ, 0 ಆಗಿತ್ತು. ಒಂದು ಮನೆ ಬಾಡಿಗೆ ಕಟ್ಟಕ್ಕೆ ನಮಗೆ ಭಾಳ ಕಷ್ಟ ಇತ್ತು ಈಗ 20 ವರ್ಷ ಕೆಳಗೆ. ಯಾಕಂದರೆ ಒಬ್ಬರು ಜೀವನ ಆಗೋದಿಲ್ಲ ರೀ, ನಾವು ಹೆಣ್ಮಕ್ಳು ಸಾಧನೆ ಮಾಡಬೇಕು. ಆ ಸಾಧನೆ ಯಾವುದಲ್ಲಿ ಮಾಡಿದೆ ಅಂದರೆ ಕ್ಯಾಟ್ರಿಂಗ್ನಲ್ಲಿ ಮಾಡಿದೆ. ಆಮೇಲೆ KPCLಾಗ ಕುಡ್ತಿನಿ ಹತ್ರ ಪವರ್ ಪಾಯಿಂಟ್ ಐತಲ್ರಿ, ಕಂಟಿನ್ಯೂ 6 ವರ್ಷ ನನಗೆ ಆರ್ಡ್ರ್ ಕೊಟ್ಟರು. ಅದರಲ್ಲಿನೂ ನನಗೆ ಚೆನ್ನಾಗಾಯಿತು. ಪಲ್ಸ್ ಪಲ್ಯದಲ್ಲಿ ಆಯ್ತಮ್ಮ, ಓಕೆ, ಪಲ್ಸ್ ಪಲ್ಯದಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ಬಂತು. ಸಾಕಷ್ಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ತೊಗೊಂಡೆ. ಅಂದರೆ ಹೊರಗಡೆ ಪ್ರೈವೇಟ್ ನಾವು ತಾಂತಿದ್ದಿಲ್ಲ, ಯಾಕಂದರೆ ಪ್ರೈವೇಟ್ ನಾವು ಅಂದರೆ ರಿಸ್ಕ್ ಜಾಸ್ತಿ. ಇದಾದರೆ ಒಂದು 4 ದಿನ ಆಗಲಿ 2 ತಿಂಗಳಾಗಲಿ ನಮಗೆ ಬಿಲ್ ಆಗ್ತಾಯಿತ್ತು. ಆ ಒಂದು ನಂಬಿಕೆ, ಅವ್ರಿಗೂ ನಂಬಿಕೆ ಇತ್ತು, ನಮಗೂ ನಂಬಿಕೆ ಇತ್ತು. ಅಷ್ಟು ಸಕ್ಸಸ್ವಾಗಿ ಮಾಡ್ಕೊಂಡು ಬಂದ್ವಿ. ಧ್ಯಾನ ಮಾತ್ರ ಬಿಡ್ತಿರ್ಲಿಲ್ಲ. ನೀವು ಏನೇ ಕೆಲಸ ಮಾಡಿರಲಿಲ್ಲ, ರಾತ್ರಿ ಮಾತ್ರ ಧ್ಯಾನ ಮಾಡಿ ಮಲಗ್ತಾ ಇದ್ದೆ. ಈ ರೀತಿ ಮಂಡಲ ಧ್ಯಾನ ಎಲ್ಲ ಮತ್ತು ಅವಾಗವಾಗ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾಯಿದ್ದೆ. ಕೋವಿಡ್ ಟೈಮ್ನಲ್ಲಿ ಒಂದು ಮಕ್ಳಿಗೆ ಧ್ಯಾನ ಮಾಡುವಾಗ ಸ್ಕೂಲ್ ಇರಲಿಲ್ಲ, ಕೋವಿಡ್ ಟೈಮ್ನಾಗ ಧ್ಯಾನ ಮಾಡಿಸ್ಬೇಕು ಮಕ್ಳಿಗೆ ಅಂತಂದು ಎಲ್ಲರನ್ನ ಕರೆದ್ರೆ ಅವಾಗ ಯಾರು ಕಳಿಸ್ತಿರ್ಲಿಲ್ಲ, ಒಬ್ರು ಮುಖ ಒಬ್ರು ನೋಡೋಂಗಿಲ್ಲ ಕೋವಿಡ್ ಟೈಮ್ನಾಗ. ಆದರೂ ನಾನು ಎಲ್ಲರೂ ಕೇಳ್ತಿದ್ದೆ, ಕಳಿಸ್ರಿ ಮಕ್ಕಳ ಮನೇಲಿ ಇಟ್ಕೊಂಡು ಏನು ಮಾಡ್ತೀರಂತಂದು. ಅವಾಗ 11 ದಿವಸ ಇಟ್ಕೊಂಡ್ವಿ. ಒಂದು LKGಯಿಂದ ಮಕ್ಕಳಿಂದ ಹಿಡಿದು ಇಂಜಿನಿಯರ್ ಸ್ಟೂಡೆಂಟ್ವರೆಗೆ ನಮ್ಮ ಮನೆ ಧ್ಯಾನಕ್ಕೆ ಬರೋರು. ಮೇಲ್ಗಡೆ ದೊಡ್ಡ ಹಾಲು, ಅಲ್ಲಿ ಒಂದು 100 ಜನ ಕೂಡ್ಬೋದು. ಅಲ್ಲಿ ಕೋವಿಡ್ ಟೈಮ್ನಲ್ಲಿ 11 ದಿವಸ ಧ್ಯಾನ ಇಟ್ಕೊಂಡೆ. ಭಾಳ ಅದ್ಭುತವಾಗಿ ಮಕ್ಕಳು ಧ್ಯಾನ ಮಾಡಿದರು. ಆಮೇಲೆ ಸ್ಕೂಲು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಮಕ್ಕಳು ಚೆನ್ನಾಗಿ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಬಂದರು. ಆಂಟಿ ನಾವು ಮೊದಲು ಏನು ಓದ್ತಾ ಇರಲಿಲ್ಲ, ನೀವು ಧ್ಯಾನ ಮಾಡಿದ್ಮೇಲಿಂದ ನಾವು ದಿನ ಧ್ಯಾನ ಮಾಡ್ತೀವಿ, ಫಸ್ಟ್ ಕ್ಲಾಸ ಪಾಸ್ ಆಗಿವಿ ಆಂಟಿ ಅಂತಿದ್ರು. ಸಾಕು ಬಿಡಪ್ಪ, ಅದೇ ಖುಷಿ ಸಾಕು, ಹಾಗೆ ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಎಲೆಕ್ಷನ್ ಟೈಮ್ನಲ್ಲಿ ನಾನು ಪ್ರಚಾರಕ್ಕೆ ಹೋಗ್ತಾ ಇದ್ದೆ, ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ. ನನಗೂ ಕೋವಿಡ್ ಬಂದತ್ತೆ. ನನಗೆ ಗೊತ್ತಾಗಿಲ್ಲ. ನಮ್ಮ ತಂಗಿ ನಮ್ಮ ಮನೆ ಮೇಲೆ ಇದ್ದಾರೆ, ಅವಳಿಗೆ ಜ್ವರ ಬಂದಿತ್ತು. ಅಕ್ಕ ನನಗೆ ಭಾಳ ಜ್ವರ ಬಂದತ್ತೆ, ಯಾಕೋ ಡೌಟ್ ಐತೆ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಟೆಸ್ಟ್ ಮಾಡ್ತಾರೆ, ಹೋಗೋಣ ಬಾ ಅಂದ್ಲು. ಆಯಿತು ಅಂತಂದು ನಮ್ಮ ತಂಗಿ ನಾನು ಹೋದ್ವಿ ಟೆಸ್ಟ್ ಮಾಡ್ಸೋಕ್ಕೆ. ಅಕ್ಕ ನೀನು ಹೆಂಗನಾತು, ನೀನು ಬೇಸಿದೆಯಲ್ಲ, ಹೆಂಗನಾತು ನೀನು ಟೆಸ್ಟ್ ಮಾಡಿಸ್ಕೆ ಅಂದರು. ಇವಾಗ ನನಗೇನಾಗೈತೆ, ನಾನು ಬೇಸಿದ್ದೀನಲ್ಲ, ನಾನು ಯಾಕೆ ಮಾಡಿಸ್ಕೊಂಡ್ಲಿ ಅಂತ ನಾನು.
ಬಾ ಪುಕ್ಷಟೆ ಮಾಡ್ತಾರೆ, ನೀನೇನು ರೊಕ್ಕ ಕೊಡ್ತೀವಿ ಅದಕ್ಕೆ ಮಾಡಿಸ್ಕೆ ಬಾ ಅಂತ ಅಂದ್ರು. ಆಯ್ತು, ಇಬ್ರು ಅಕ್ಕ ತಂಗಿಯರ ಹೆಸರು ಬರೆದು ಟೆಸ್ಟ್ ಮಾಡಿಸ್ಕೊಂಡು ಬಂದ್ವಿ. 3 ದಿನ ಆದ್ಮೇಲೆ ರಿಪೋರ್ಟ್ ಫೋನ್ನಾಗ ಹೇಳ್ತಾರೆ ಅವರು. ಅವಾಗ ನಾನು ಮಕ್ಳ ಜೊತೆಗೆಲ್ಲ ಕ್ಯಾಲೆಂಬರ್ ಆಡ್ಕೊಂತ ಕುಂತೀನಿ. ಅಂದರೆ ಅದಕ್ಕಿಂತ 2 ದಿನ ಮುಂಚೆ ನಮ್ಮ ಮನೆಯವ್ರಿಗೆ ಗೊತ್ತಾಗೈತೆ ನನಗೆ ಕೋವಿಡ್ ಬಂದದ್ದು. ಯಾಕಂದ್ರೆ ಅವರು ಟೆಸ್ಟ್ ಮಾಡ್ತಾರಲ್ಲ, ನನ್ನ ಸಿಂಟಮ್ಸ್ ಎಲ್ಲ ಗೊತ್ತಾಗೈತೆ. ಆದರೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ನನಗೆ ಅಡಿ ಮಾಡೋರಿಲ್ಲಲ್ಲ, ಉಂಬಕ್ಬೇಕಲ್ಲ ಮಾಡೋಕ್ಕೆ. ಹೇಳಿಲ್ಲ ಅಂದರೆ ಅವ್ರಿಗೆ ಗೊತ್ತು ಏನಾಗೋದಿಲ್ಲ, ಇವಳು ಧೈರ್ಯವಾಗಿರ್ತಾಳೆ ಅಂತ. ಆದರೂ ಹೇಳಿಲ್ಲ. ಆವಾಗ 3 ದಿನ ಆದಮೇಲೆ ಮಕ್ಳ ಜೊತೆಗೆಲ್ಲ ಹಾಲಲ್ಲಿ ಕೂತ್ಕೊಂಡು ಕ್ಯಾರಮ್ ಬೋರ್ಡ್ ಆಡ್ಕೊಂತ ಕುಂತೀನಿ. ಹಾಸ್ಪಿಟ್ಲಿಂದ ಫೋನ್ ಬಂತು. ರೀ ಸುಮಾ ಅನ್ನೋರು ಯಾರು ರೀ ಅಂದರು. ಸರ್ ನಾನು ಸರ್ ಅಂದೆ. ನಿಮಗೆ ಕೋವಿಡ್ ಬಂದಂತ ಅನ್ಬೇಕ ಅವರು? ಎಲ್ಲರ ಜೊತೆಗೆ ಆಡ್ಕೊಂತ ಕುಂತೀನಿ ರೀ. ನನ್ನ ಮಕ್ಕ ನೋಡ್ದಟ್ಟಿಗೆ ದಿಕ್ಕಿಗೆ ಒಬ್ರು ಹೋಗ್ಬಿಟ್ರಿ ಎಲ್ಲರೂ. ಏ ಅಮ್ಮ ನೀನು ದೂರಿರಮ್ಮ, ನಮ್ಮ ಜೊತೆ ಬರೋ ಮಕ್ಕಳು ರೀ. ನನಗೊಂದು ತಟ್ಟೆ ಒಂದು ತಮ್ಮಿಗೆ ಒಂದು ಬೇರೆ ಇಟ್ಬಿಟ್ಟಿದ್ರು ಜೈಲಾಗಿಟ್ಟಂಗೆ. ನಾನು ಅಂತೀನಿ ನನಗೇನಾಗಿಲ್ಲ. ಅವ್ರಿಗೆ ಅಂತೀನಿ ಆಸ್ಪತ್ರೆಯವ್ರಿಗೆ, ಅಮ್ಮ ಇನ್ನೂ ಸರಿ ಬೇರೆ ನೋಡ್ರಿ, ನಮ್ಮ ತಂಗಿಗೆ ಜ್ವರ ಬಂದಿದ್ವು, ಆಕೆಗೆ ಬಂದಿರ್ತದೆ ಕೋವಿಡು, ನನಗಲ್ಲ ಅಂತೀನಿ. ಇಲ್ರಿ ಸುಮಾರು ಯಾರು? ನಾನೇ. ನಿನಗೆ ಬಂದದ್ದು ಅಂತಾರೆ ಅವರು. ಆಮೇಲೆ ತಗ ಅವರು ಹಾಸ್ಪಿಟ್ಲಿಂದ ಜೀಪ್ ಹಾಕ್ಕೊಂಡು ಬಂದ್ಬಿಟ್ರು. ಇವು ಟೆಸ್ಟ್ಗಳು ಇಟ್ಕೊಂಡು. ಅವಾಗ ಕೋವಿಡ್ ಟೈಮ್ನಾಗ ಎಲ್ಲರೂ ಅನುಭವಿಸಿರ್ತಾರಲ್ರಿ, ಒಬ್ರು ಮುಖ ಒಬ್ರು ನೋಡೋಂಗಿಲ್ಲ. ಜೀಪ್ ಬಂದು ಮನೆ ಬಂದು ನಿಂತ್ರಿಗೆ ಅಕ್ಕಪಕ್ಕದವ್ರು ಯಾವ ರೀತಿ ನೋಡ್ಬೇಕು. ನಾನು ಹೊರ ನಿಂತ್ರಿಗೆ ನಾವು ಕಡ್ರು ನೋಡೋಂಗೆ ನೋಡ್ತಿದ್ರು. ಯಾಕೆ ಬಂದಾಳಂತ ಆಗೋಕೊಂಬಿಡೋರು. ಅಂದರೆ ನನಗೆ ಅಷ್ಟು ಏನು ಎಫೆಕ್ಟ್ ಆಗಿಲ್ಲ. ಹಾಸ್ಪಿಟ್ಲಾಗ ಡಾಕ್ಟ್ರು ಬಂದು ಟೆಸ್ಟ್ ಮಾಡಿ ನೋಡಿದಾಗ, ಅಮ್ಮ ನೀವು ಭಾಳ ಹೆಲ್ತಾಗಿದ್ದೀರಾ. ಯಾಕಂದ್ರೆ ನಾನು ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ರೀ. ಅಂದರೆ ಆತ್ಮವಿಶ್ವಾಸ ಮುಖ್ಯ ಅದಕ್ಕೆ. ಕೋವಿಡ್ಗೆ ಎಷ್ಟೋ ಜನ ಟಿ ವಿ ನೋಡೋ ಸತ್ತೋಗ್ಯಾರ. ಯಾಕೆ? ಲೋ ಬಿ ಪಿನ್ ಸತ್ತೋಗ್ಯಾರ. ಅಯ್ಯೋ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು. ನೋಡ್ರಿ, ನಾವು ಯಾವಾಗ ಆ ರೀತಿ ಕುಗ್ಗುತ್ತೀವೋ ಅದೇ ನಮಗೆ ಜೀರೋ ಆಗೋದು. ಆ ರೀತಿ ಭಾಳ ಪ್ರಮಾದ ಇತ್ತು. ನನಗೇನು ಆಗಲಿಲ್ಲ. 3 ದಿನ ಆದಮೇಲೆ ಟ್ಯಾಬ್ಲೆಟ್ ತೊಗೊಂಡೆ. ಆಮೇಲೆ ಒಬ್ಬೊಬ್ಬರ ಮಕ್ಕಳು ಹತ್ರಕ್ಕೆ ಬಂದರು. ಅಂದರೆ ಅಡುಗೆ ಮಾಡ್ಬೇಕಲ್ಲ, ಎಷ್ಟು ಹೋಟ್ಲು ಅಂತ ಅಂದ್ಕೊಂಡು ತಿಂತಾರೆ. ಆ ಹೋಟ್ಲುಗಳೂ ಇಲ್ಲ. ಆವಾಗ ನಮ್ಮ ಮನೆಯವ್ರು ಅಂದರು, ಅಯ್ಯ ನಿನಗೇನು ಮುಂಚೆ ನನಗೆ ಗೊತ್ತಾಗಿತ್ತು, ನಾನು ಹೇಳಲ್ಲ, ನೀನು ಹೆದರಿಕೆಂತೀಯ. ಯಾಕಂದ್ರೆ ನನಗೆ ಲೋ ಬಿ ಪಿ ಇತ್ತು ಅವಾಗ. ನೀನು ಮತ್ತೆ ಲೋ ಬಿ ಪಿ ಐತೆ, ನೀನು ಹೊಂಟೋಗ್ಬಿಟ್ರು ನಮ್ಗೆ ಯಾರು ಅದರ. ಹಂಗ್ಯಾಕಂತ ಬಿಡು, ನಾನು ಧ್ಯಾನ ಮಾಡ್ತೀನಿ, ನನಗೇನಾಗಲ್ಲ ಅಂತ ನಮ್ಮ ಮನೆಯವ್ರಿಗೆ. ಅದಕ್ಕೆ ನೀನು ಏನಾಗಿಲ್ಲ ಅಂತ ನಾನು ಹೇಳಿಲ್ಲ ಅಂತಾರೆ ಅವರು. ಆವಾಗ ಸಕ್ಸಸ್ ಆಯಿತು ಧ್ಯಾನದಲ್ಲೇನು. ನನಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಹಾಗಾಗಿ ಆ ಕೋವಿಡ್ನಲ್ಲಿ ಪಾರಾಗಿ ಬಂದೀನಿ ಅಂದರೆ ಧ್ಯಾನದಲ್ಲಿ ಪಾರಾಗಿನಿ. ಯಾಕಂದರೆ ಧ್ಯಾನ ಮಾಡೋರಿಗೆ ಯಾವ ರೀತಿ ತೊಂದರೆ ಆಗಲ್ಲ. ನೋಡ್ರಿ, ಜೂಮ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದೆ ಕೋವಿಡ್ ಟೈಮ್ನಲ್ಲಿ, ಹೌದಲ್ಲ ಸರ್? ಯಾಕಂದರೆ ನೋಡ್ರಿ, ಯಾವಾಗಲೂ ಹಿಂಗೆ ಧ್ಯಾನ ಇಟ್ಕೊತಿದ್ವಿ, ಮಂಡಲ ಧ್ಯಾನ ಇಟ್ಕೊಂಡಾಗ ಎಲ್ಲ ಕ್ಲಾಸ್ಗಳು ಕೇಳ್ತಿದ್ರು. ಕೋವಿಡ್ ಟೈಮ್ನಾಗೆ ಯಾರು ಈ ಥರ ಕೂಡಂಗಿಲ್ಲಲ್ಲ. ಜೂಮ್ ಕ್ಲಾಸ್ ಸ್ಟಾರ್ಟ್ ಆದವು. ಆವಾಗ ನಮ್ಮ ಬಳ್ಳಾರಿ ಹೈಯೆಸ್ಟು ಇಡೀ ಕರ್ನಾಟಕದಲ್ಲಿ. ಜೂಮ್ ಕ್ಲಾಸ್ನಲ್ಲಿ ಬಳ್ಳಾರಿಗಳಲ್ಲಿ ಭಾಳ ಧ್ಯಾನಿಗಳು ಮಾತ್ರ ಬಳ್ಳಾರಿಯಲ್ಲಿ ಜಾಸ್ತಿ ಜನ ಇದ್ದಾರೆ. ಆಮೇಲೆ ಅವರವರ ಅನುಭವಗಳು ಎಲ್ಲ ಹೇಳ್ಕೊಳಕ್ಕೆ ಶುರು ಮಾಡಿದರು. ಆ ರೀತಿ ಸಕ್ಸಸ್ಫುಲ್ ಆಯಿತು. ಧ್ಯಾನದಲ್ಲಿ ನಾನು ಇಷ್ಟೆಲ್ಲ ಬೆಳೆದು ಬಂದೆ. ಒಂದು ಮೌನದ ಬಗ್ಗೆ ಹೇಳ್ತೀನಿ ರೀ. ಮೌನ ಬಂಗಾರ. ಇವತ್ತು ಬಂಗಾರ ಎಷ್ಟು ರೇಟ್ ಆಗಿತ್ತಲ್ಲ, 75,000 ಆಗೈತೆ. ಆದರೂ ಜನ ಮಾತ್ರ ಹಂಗೆ ಫುಲ್ ಇರ್ತಾರೆ. ಬಂಗಾರಕ್ಕೆ ಅಷ್ಟು ವ್ಯಾಲ್ಯೂ, ಮೌನಕ್ಕೂ ಅಷ್ಟೇ ವ್ಯಾಲ್ಯೂ ರೀ. ನಮ್ಮ ಮನೇಲಿ 3 ಮಂಡಲ ಧ್ಯಾನ ಇಟ್ಕೊಂಡ್ರೆ ನಮ್ಮ ತಂಗಿ ಗಂಡ ಬರಲಿಲ್ಲ. ನಾನು ಊರ ಮಂದಿಗೆಲ್ಲ ಧ್ಯಾನ ಹೇಳ್ಕೊಡ್ತೀನಿ, ನಮ್ಮನೆ ಬರವಲ್ರಲ್ಲ ಅಂತ ನನಗೊಂದು ಕೊರಗಿತ್ತು. ನಮ್ಮ ತಂಗಿಗೆ ಅಂತಿದ್ದೆ, ಬರ್ರಿ ಧ್ಯಾನಕ್ಕಂದ್ರೆ ಬರ್ತಿರ್ಲಿಲ್ಲ. ಆದರೆ ಬಿಡು, ಅವರು ಸಮಯ ಬರಬೇಕಲ್ಲ, ಯಾವುದೇ ಆಗಲಿ ಬರಲಿ ಬಿಡೋದು ನಾನು ಭಾಳ ಒತ್ತಾಯ ಮಾಡ್ತಿರ್ಲಿಲ್ಲ. ನಮ್ಮ ತಂಗಿ ಗಂಡ ಏನಂದ್ರೆ ಆತನ ಹೆಸರು ನರಸಿಂಹರೆಡ್ಡಿ. ಆತ ನಿಜವಾಗ್ಲೂ ನಾವು ಉಗ್ರ ನರಸಿಂಹ. ಆತ ಬೇಡ ಅಂದಲ್ಲಿ ಹೋದ್ರಿಗಿನ 3 ದಿನ ಹೆಂಡ್ತಿನ ಮಾತಾಡ್ಸಲ್ಲ. ಸುಮ್ಮನೆ ಅಡುಗೆ ಮಾಡಿಕ್ಬೇಕು, ಅದು ಮಾಡಿಕ್ಕಿದ್ದು ಅಂತಾನೆ ಬೇಸ್, ಮಾತಾಡೋದಿಲ್ಲ. ಏನು ತನಿಗೆ ಏನೇನು ಬೇಕಂದ್ರೆ ಮಕ್ಳು ತ ಕೇಳೋದು, ನಿಮ್ಮಮ್ಮಗೆ ಅದು ಕೇಳೋದು ಅಂಬೋದು. ಹಿಂಗೆ 3 ದಿನ ಮಾತಾಡ್ತಿರ್ಲಿಲ್ಲ. ಆಕೆ ಏನು ಮಾಡಿದ್ಲು, ಸದಾನಂದ ಯೋಗಿ ಪಿರಮಿಡ್ ಅಂತ ನಮ್ಮ ಮೋಕ ರೋಡಿಗೆ ಐತೆ, ಅಲ್ಲಿ ಪಿರಮಿಡ್ಗೆ ಹೋಗ್ಬೇಕಂತ ಆಸೆ. ಆಗ ಪಿರಮಿಡ್ ಧ್ಯಾನ ಮಾಡಿದರೆ ಅವತ್ತು ಹುಣ್ಣಿಮೆ ಇತ್ತು. ಧ್ಯಾನ ಮಾಡಿದರೆ ಒಳ್ಳೆ ಎನರ್ಜಿ ಅಂತೆ. ನಿನ್ನ ಮನೆಗೆ ಕಳಿಸ್ಲಿಲ್ಲ, ಏನಿಲ್ಲ, ಅಲ್ಲೇ ನಾ ಪಿರಮಿಡ್ ನಾನು ನೋಡಿಲ್ಲ, ಕರ್ಕೊಂಡು ಹೋಗಂದ್ಲು. ಆಯ್ತು ಹೇಳು, ಹೋಗೋಣಂದೆ. ಗಂಡನ ಕೇಳೋಣ. ಆತ ಜಿಂದೆಲ್ಲ ಡ್ಯೂಟಿ ಮಾಡ್ತಾರೆ ನಮ್ಮ ತಂಗಿ ಗಂಡ. ಎ ಶಿಫ್ಟು, ಬಿ ಶಿಫ್ಟು, ಸಿ ಶಿಫ್ಟ್ ಅಂತ 3 ಶಿಫ್ಟ್ ಇರ್ತಾವೆ. ಆತನ ಮಧ್ಯಾಹ್ನ ಶಿಫ್ಟ್ ಇತ್ತು 12 ಗಂಟೆಗೆ. ಆದರೂ ಕೇಳೇಳಿ ಗಂಡಗೆ, ಹಿಂಗೆ ಅಕ್ಕ ಪಿರಮಿಡ್ಗೆ ಹೋಗ್ತಾಳಂತೆ, ಅದು ಹುಣ್ಣಿಮೆ ಇದು ಇವತ್ತೈತೆ, ಭಾಳ ಎನರ್ಜಿ ಇರ್ತದಂತೆ, ನಾನು ಪಿರಮಿಡ್ ನೋಡಿಲ್ಲ, ವಾರ್ಷಿಕೋತ್ಸವ ಐತೆ, ಹೋಗೋಣ ಅಂದರೆ ನಮ್ಮ ತಂಗಿ ಗಂಡ ಬೇಡ ಅಂತ. ಹೋಗಬೇಡ, ನಿಮ್ಮ ಅಕ್ಕಗಂತ ಕೆಲಸ ಎಲ್ಲ ಬೋಗ್ಸಿಲ್ಲ, ಹೋಗ್ತಾಳೆ ಧ್ಯಾನಕ್ಕೆ, ಎಲ್ಲಿ ಸಿಕ್ಕರೆ ಅಲ್ಲಿ ಹೋಗ್ತಾಳೆ, ನೀನು ಹೋಗಬೇಡ ಅಂತ. ಆದರೂ ಅವಳೇನು ಅಂದ್ಕೊಂಡ್ಲು, ಏನು 12 ಗಂಟೆಗೆ ಹೋಗ್ಬಿಡ್ತಾನಲ್ಲ, 12 ಗಂಟೆಗೆ ಹೋದ್ರೆ ರಾತ್ರಿ 11:15 ಬರ್ತಾನೆ, ಶಿಫ್ಟ್ ಹಂಗೆ ಅಲ್ಲ ಜಿಂದಾಲಾಗೆ ಅಂತ ಅಂದ್ಲು. ಆಯ್ತು ಅಂತಂದು ಅವಳು ಮನೆ ಬಂದು ಹೇಳಿದ್ಲು, ಅಕ್ಕ ನನ್ನ ಗಂಡ 12 ಗಂಟೆಗೆ ಹೋಗ್ಬಿಡ್ತಾನೆ, ನಾನು ನಿನ್ನ ಧ್ಯಾನಕ್ಕೆ ಬರ್ತೀನಿ, ಹೋಗೋಣ ಅಂದ್ಲು. ಆಯಿತು ಬಾಮ್ಮ ಹೋಗೋಣ ಅಂತಂದು ಕರ್ಕೊಂಡು ಹೋದೆ.
ಕರ್ಕೊಂಡು ಹೋದಾಗ ಅಲ್ಲಿ ಧ್ಯಾನ ಕೂತೀವಿ. ಕರೆಕ್ಟ್ 2 ಗಂಟೆಗೆ ಫೋನ್ ಮಾಡ್ಯಾನ. ಭಾಳ ಜನ ಅದಾರ ಅಲ್ಲಿ, ವಾರ್ಷಿಕೋತ್ಸವ ಬಂದಾರ, ಜನ ಜಾಸ್ತಿ. ಈಗ ಗಂಡದ ಫೋನ್ ಬಂತು. ಈಗ ಜನ ಜಾಸ್ತಿ ಇದ್ದಾಗ ಹೆಂಗ್ರಿ ಮಾತಾಡ್ತಾರ? ಮೆಲ್ಲಕ್ಕೆ ಮಾತಾಡ್ತಾರಲ್ಲ, ಇಲ್ಲಾಂದ್ರೆ ಕಟ್ ಮಾಡ್ತಾರೆ. ಅವಾಗ ಅಲ್ಲಿ ಮತ್ತೆ ಎತ್ತಿಲ್ಲ ಅಂದರೆ ಅದಕ್ಕೂ ಬೈತಾನೆ. ಫೋನ್ ರಿಸೀವ್ ಮಾಡಿ ಏನ್ರಿ ಹೇಳ್ರಿ ಅಂತಂದರೆ, ನೀನು ಎಲ್ಲದೀಯ ನನಗೆ ಗೊತ್ತೇಳು, ಧ್ಯಾನದಾಗ ಹೋಗಿಯಲ್ಲ, ನೀನು ಪಿರಮಿಡ್ಗೆ ಹೋಗಿಯಲ್ಲ. ಅವಾಗ ಮತ್ತೆ ಒಪ್ಕೊಂಡ್ಲೇಬೇಕಲ್ಲ. ಹ್ಞೂ ರೀ ಹೋಗಿನಿ, ಮತ್ತು ನೀವು ಹೋಗ್ಬಿಟ್ರಲ್ಲ, ಮತ್ತು ನೀವು ಕೇಳಿದ್ರೆ ಕಳಿಸ್ಲಿಲ್ಲ, ಮತ್ತು ನನಗೆ ಮನಸ್ಸು ತಡಿಲಿಲ್ಲ ಬಂದಿನ ಅಂದರೆ, ಆಯ್ತು ಅಲ್ಲೇ ಪಿರಮಿಡ್ನಾಗಿರೋ ಮನೆ ಬರಬೇಡ ಅಂತ ಹೇಳ. ಅವಾಗ ನಾನು ಧ್ಯಾನ ಕುಂತೀನಿ, ನಾನು ನೆಬಿಸ್ಬಿಟ್ಲು, ಅಕ್ಕ ಹೋಗೋದು ನಡಿ ಮನೆಗೆ, ನನ್ನ ಗಂಡ ಫೋನ್ ಮಾಡಿಬಿಟ್ಟಣ್ಣ, ನಿನ್ನ ಗಂಡ ಬರೋದು 10 ಗಂಟೆಗೆ, 11:15 ರಾತ್ರಿ 11:15. ಸುಮ್ಮನೆ ಕೂತ್ಗ ಧ್ಯಾನ ಮಾಡು, ಊಟ ಮಾಡಿ ಹೋಗೋಣ. 2 ಗಂಟೆವರೆಗೆ ಧ್ಯಾನ ಮಾಡಿದ್ಲು ಫಸ್ಟ್ ಕ್ಲಾಸಾಗೆ. ಆದರೂ ಆಕೆ ಮನಸ್ಸು ತಡಿವಲ್ದು. ಅಂದರೆ 3 ದಿನ ಮಾತಾಡಲ್ಲಲ್ಲ, ಏನಂಗೆ ಸಿಟ್ಟಾದ್ರೆ ಮತ್ತು ಅದರಲ್ಲಿ ಬೈಸ್ಕೊಂಬೇಕಂತ ಅದು ಭಯ ಅವಳಿಗೆ. ಆಯ್ತು ಅಂತಂದು ಊಟ ಮಾಡಿದ್ವಿ 2:15. ಮನೆಗೆ ಬಂದ್ರೆ, ಅಕ್ಕ ಏನು ಮಾಡೋಣ ಏನಿಲ್ಲ, ಅಕ್ಕ ಬೇಡ ಅಂದಿನ ಹೋದ್ರೆ ಭಾರಿ ಸಿಟ್ಟು ಮಾಡ್ಕೊಂತಾನ, ಜಗಳ ಆಡ್ತಾನ ಅಂದ್ಲು. ನೀನು ಏನು ಮಾಡಬೇಡ, ಒಂದು ಪೆನ್ನು ಒಂದು ಪೇಪರ್ ತಂದು ಕೊಟ್ಲು. ಆಕೆ ನಮ್ಮ ತಂಗಿ ಟೈಲರು, ಇವು ಪಿಕೋ ಅವೆಲ್ಲ ಮಾಡ್ತಾಳೆ, ಪಾಲ್ಸ್ ಹಚ್ಚೋದು, ಜಿಗ್ ಮಾಡೋದು, ಸೀರೆ ಕುಚ್ಚು ಕಟ್ಟೋದು, ಅದು ಬಿಸ್ನೆಸ್ ಹಾಕಿದ್ದು. ಮಿಷನ್ಗಳು 4-5 ಮಿಷನ್ ಇಟ್ಕೊಂಡಾಳ ಮನೇಲಿ. ಒಂದು ಪೇಪರು ಒಂದು ಪೆನ್ ತಾಂಬ ಅಂದೆ, ತಂದು ಕೊಟ್ಲು. ನಾನು ಅದ್ರಾಗ ಏನು ಬರ್ದೀನಿ, ನಾನು 3 ದಿನ ಮೌನ ಇದ್ದೀನಿ ಅಂತ ಬರ್ಕೊಟ್ಟಿನಿ. ನಾನು 3 ದಿನ ಮೌನ ಅಂತ ಬರೆದೀನಿ. ಮತ್ತು ಇದೇನು ಮಾಡೋಣ, ನಿನ್ನ ಗಂಡ ಬರ್ತಾನಲ್ಲ, ನಿನ್ನ ಗಂಡ ತೋರ್ಸೋದು, ಆ ಮಿಷನ್ ಮೇಲಿಡು, ನಿನ್ನ ಗಂಡ ಬರ್ತಾನ, ಅದು ಏನೇನೋ ಬೈದ್ರಿಗಿನ ಅದು ತೋರ್ಸೋದು. ಏನು ತೋರಿಸ್ಲಿ, ಆ ಚೀಟಿ ತೋರಿಸು, ನೀನು ಮಾತಾಡಬೇಡ, ಅದೇನ ಬೈಲಿ ನೀನು ಮಾತಾಡಬೇಡ. ಅಕ್ಕ ಹಂಗೆ ಕೇಳಲ್ಲ ಅಕ್ಕ, ಉಂಬೋದಿಲ್ಲ, ಮಾತು ಬಿಡ್ತಾನ, ಹೆಂಗೆ ಮಾಡೋಣ, ನೀನು ಏನು ಮಾಡಬೇಡ, ಸುಮ್ಮನೆ ಚೀಟಿ ತೋರಿಸು. ಆಯಿತು. ರಾತ್ರಿ 11:15 ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಒಳ್ಳೆ ಸಿಟ್ಟು. ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಯಾರ ಮೇಲೆ ತೋರಿಸಲ್ರಿ, ಎಂಟರ ಮೇಲೇ ತೋರಿಸೋದು, ಯಾರೇ ಆಗಲಿ. ನಮ್ಮ ತಂಗಿದು ಒಂದೇ ಹೇಳೋದು, ಎಲ್ಲರ ಮನೆ ಪರಿಸ್ಥಿತಿ ಅಷ್ಟೇ, ಹೌದಲ್ರಿ ಮೇಡಮ್? ಯಾಕಂದರೆ ಬೇರೆ ಯಾರು ಸಿಗೋದಿಲ್ಲಲ್ಲ, ಬಿಟ್ಟಿದ್ರೆ ನಾವು ಒಂದೇ ಏನಂದ್ರೆ ಅನ್ಸ್ಕೊಂತಾರೆ, ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ. ಆ ರೀತಿ ಹಂಗಿದ್ದಾಗ ಬಂದು ಬೈದ ಆಕೆ ಕೊಲ್ ಕುಂತಿಯಲ್ಲ ಮಾತಾಡು ಅಂತಾನೆ. ಆಕೆ ಏನು ನಾನು ಹೇಳಿನಿ, ಆಕೆ ಏನನ್ನ ಮಾತಾಡಬೇಡ, ಏನಂದರೆ ಆ ಚೀಟಿ ತೋರಿಸು. ಆಯಿತು. ಬೈದ ಏನು ಬ್ಯಾಡನಂಗಲ್ಲಿ ಹೆಂಗೆ ಹೋದ ನೀನು, ಹೆಂಗೆ ಮಾಡಿದೆ ಅಂತ ಬಾಯಿ ಬಂದಂಗೆ ಬೈದನ್ನ. ಆ ಚೀಟಿ ತೋರಿಸ್ಯಾಳ. ಆ ಮಿಷನ್ ಮೇಲೆ ಚೀಟಿ ತೆಗೆದು ಏನು ನೋಡ್ಯಾನ, ನಾನು 3 ದಿನ ಮೌನ ಇದ್ದೀನಿ. ಆ ಚೀಟಿ ತಗೊಂಡು ಮಕ್ಕಳು ಸಾಕ್ಯಾನ. ನಮ್ಮನ ಹೋಗ್ಬಾರ್ದಂಗೆಲ್ಲ ಹೋಗಿ ಇವತ್ತು ಚೀಟಿ ತೋರಿಸ್ತೀಯ, ಮೌನದಿ ನೀನು, ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಏನಿಲ್ಲ, ಧ್ಯಾನ ಕರ್ಕೊಂಡು ಹೋಗ್ಯಾಳ, ಈಗ 3 ದಿನ ಮೌನದಾಳ ಅಂತ ಬೈದ ಒಬ್ಬ ಏಟಂತ ಬೈತಾನ್ರಿ. ಈಗ ಇಬ್ಬರು ಜಗಳಾಡಿದ್ರೆ ರದ್ದ ಬಿದ್ದೆ ಆಗ್ತದೆ. ಒಬ್ಬ ಎಷ್ಟದಂತ ಮಾಡ್ತಾನೆ, 1 ಗಂಟೆ ಒದರದ ಆತಗ ದಣವಾತು, ನೀರು ಕುಡ್ದ ಉಂಡ ಮಕ್ಕಂಡ. ಮತ್ತು ಮಾರನೇ ದಿನ 3 ದಿನ ಮಾತಾಡಲ್ಲಲ್ಲ. ನಾನು ಅದ್ರಾಗ ಏನು ಬರ್ದೀನಿ, ನಾನು 3 ದಿನ ಮೌನ ಇದ್ದೀನಿ, ಏನನ್ನ ಬೈಲಿ ನೀನು ಮಾತಾಡಬೇಡ. ಆತ ಬೈದು ಊಟ ಮಾಡಿ ಮಲಗಿದ. ಮತ್ತೆ ಮರುದಿನ ಬೈದ. ತನಗೇನು ಅಡುಗೆ ಮಾತ್ರ ಅಚ್ಚಕಟ್ಟ ಮಾಡಿಡ, 3 ಟೈಮು ಬಿಸಿ ಅಂತ ಮಾಡಾಳ. ಬೇಸ್ ಉಂತಾನ, ಮಾತಾಡೋದಿಲ್ಲ 3 ದಿನ. ಆತಂದೇನೋ ಒಂದು ಪದ್ಧತಿ. 3 ದಿನ ಆದ್ಮೇಲೆ ಮೆಲ್ಲಕ್ಕೆ ಶುರು ಹಚ್ಕೊಂತ ಮಾತಾಡ. ತನಗೇನೇನು ಬೇಕಂದ್ರಿಗಿನ್ನ ಮಕ್ಕಳಿಗೆ ಹೇಳ್ತಾನೆ, ನಿಮ್ಮ ಅಮ್ಮಗೆ ಅದು ಕೇಳೋನು, ಅದು ಮಾಡೋನು, ಆಕೆ ಮಾಡಬೇಕು. ಮತ್ತು 3 ದಿನ ಆದ್ಮೇಲೆ ಸರ್ವಾಗಾರ ಇಬ್ಬರು. ಆಮೇಲೆ ಹೋಗ್ಬಿಡು, 3 ದಿನ ರೆಸ್ಟನ್ನು ಸಿಗ್ತಲ್ಲ ಅಂತ ನಾನು. ಆಯಿತು. 3ನೇ ದಿವ್ಸದಾಗ ಆತಗೆ ಏನು ಅನಿಸ್ತು, 2 ದಿನ ಸುಮ್ಮನೆ ಅದ. 3ನೇ ದಿನ ಬೆಳಗಿನ ಜಾವ 4-5 ಗಂಟೆಗೆ ಏನು ಅನಿಸುತ್ತೆ ಆತ ಹಿಂಗೆ ಧ್ಯಾನದಲ್ಲಿ ಮಲ್ಕೊಂಡನ. ಮತ್ತೇನು ಧ್ಯಾನ ಮಾಡ್ತಿರ್ಲಿಲ್ಲ ನೋಡ್ರಿ. ಬೆಳಗ್ಗೆ ಟೈಮ್ ಸ್ವಪ್ನ ಅಂದ್ರೆ ಕನಸುಗಳು ಬಿದ್ದಿದ್ದು ನಿಜ ಆಗ್ತಾವಂತ್ರಿ. 4-5 ಗಂಟೆಗೆ ಕನಸು ಬಿದ್ದತ್ತೆ. ಅದಕ್ಕೆ ಏನು ಕನಸು ಬಿದ್ದತ್ತೆ, ಪತ್ರಿಜಿ ಸರ್ ಕನಸನ್ನ ಬಂದನು. ಕನಸನ್ನ ಬಂದು ಏನು ಮಾತಾಡ್ಯಾನ, ಅಲ್ಲೋ ಹುಚ್ಚ, ಆಕೆ ಎಲ್ಲಿಗೆ ಹೋಗ್ಯಾಳ, ಧ್ಯಾನಕ್ಕೆ ಹೋಗ್ಯಾಳ. ಯಾರು ಸಲುವಾಗಿ ಹೋಗ್ಯಾಳ, ಮನೆ ಸಲುವಾಗಿ ಹೋಗ್ಯಾಳ. ನೀನು ಯಾಕಂತ ಪರಿ ಸಿಟ್ಟಾಗಿ ಆಕೆ ಮಾತು ಬಿಟ್ಟು ಬೈಯೋದು ಏನೈತೆ, ನೀನು ಧ್ಯಾನ ಮಾಡು, ಇಬ್ಬರು ಚೆನ್ನಾಗಿರ್ತೀರ ಅಂತ. ಅವಾಗ ಬಗ್ಲಾಗ ಏಕೆ ಮಕ್ಕಂಡಿದ್ಲಲ್ಲ, ಲತಾ ಎದ್ದಳು ಅಂದ. ಆಕೆ ಎದ್ದು ಕುಂತಾಳ. ಏನು ಧ್ಯಾನ ಮಾಡೋಣ ಬಾ ಅಂತಾನೆ 5 ಗಂಟೆಗೆ ಇದ್ದು. ಎಷ್ಟು ಚೇಂಜಸ್ ನೋಡ್ರಿ. ಆ ಸಿಟ್ಟು ಇದ್ದಿದ್ದು, ಆ ಸಿಟ್ಟು ಕರಗಿ ಆ 8 ನೆಬ್ಸಿ ಮತ್ತೆ ಧ್ಯಾನಕ್ಕೆ ಮಾಡಿ. ಅವಾಗ ನನಗೆ 5 ಗಂಟೆಗೆ ಫೋನ್ ಮಾಡ್ಯಾಳ. ನಾನು ಮಕ್ಕಂಡಿನಿ. ಅಕ್ಕ ಅಂದ್ಲು, ಏನಮ್ಮ ಅಂದ್ರೆ, ಅಕ್ಕ ನನ್ನ ಗಂಡ ಭಾಳ ಪರಿವರ್ತನೆ ಆಗ್ಬಿಟ್ನಾಕ, ನಿನ್ನ ಚೀಟಿ ಭಾಳ ವರ್ಕೌಟ್ ಆಗೈತಿ. ಯಾವ ಚೀಟಿ? ಮೌನ ಚೀಟಿ ವರ್ಕೌಟ್ ಆಗೈತಕ್ಕ. ನನ್ನ ಗಂಡ ಧ್ಯಾನ ಮಾಡಿದ್ವಿ ಇಬ್ಬರು 1 ತಾಸು ಅಂದ್ರೆ. ಆಯ್ತು ಬಿಡಮ್ಮ. ಇವಾಗ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಎಲ್ಲರೂ ಧ್ಯಾನ ಮಾಡ್ತಿದ್ದಾರೆ. ಇವಾಗಲೂ ಚೆನ್ನಾಗಿದ್ದಾರೆ ಅವರು. ನಮ್ಮ ತಂಗಿ ಮಗ SLC ಅವ್ನು ಪಾಸ್ ಆಗ್ತಾನೆ ಎಂಬುದೇ ಭರವಸೆ ಇದ್ದಿಲ್ಲ.
ಅಷ್ಟು ಮರುವಿನ ಶಕ್ತಿ ಇತ್ತು ಅವನಿಗೆ ಮನೇಲಿ ಅವ್ರ ಮನೇಲಿ ಮಂಡಲದಾನ ಇಟ್ಕೊಂಡಿದ್ರು ಎಕ್ಸಾಮ್ ಟೈಮಲ್ಲಿ. ಇವಾಗ 76% SLC ಆಗಿದೆ. ಇವಾಗ ಅವನು ಫ್ರೀ ಸೀಟ್ ತೊಗೊಂಡು ಇಂಜಿನಿಯರಿಂಗು ಬೆಂಗಳೂರು ಮಾಡ್ತಿದ್ದಾನೆ. ಯಾವುದ್ರಲ್ಲಿ ಮಾಡ್ತಿದ್ದಾನೆ? ಧ್ಯಾನದಲ್ಲಿ ಮಾಡ್ತಾ ಇದ್ದಾನೆ. ಅವನು ಧ್ಯಾನ ಮಾಡ್ತಾನೆ, ರಾತ್ರಿ ಟೈಮು ಮಾಡ್ತಾನೆ. ಬೆಳಿಗ್ಗೆ ಕಾಲೇಜ್ಗೆ ಹೋದರೆ ಫ್ರೆಂಡ್ಸಿಗೆಲ್ಲ ಹೇಳ್ಕೊಡ್ತಾನೆ. ಇವ್ರು ನಮ್ಮ ತಂಗಿ ಕುಟುಂಬದವರು ಧ್ಯಾನ ಮಾಡ್ತಿದ್ದಾರೆ, ನಮ್ಮ ಮನೆ ಹತ್ರ ಸುತ್ತಮುತ್ತ ಕುಟುಂಬದವರೆಲ್ಲ ಧ್ಯಾನ ಮಾಡ್ತಿದ್ದಾರೆ. ನಮ್ಮ ಮನೆಗೆ 3 ಮಂಡಲ ಧ್ಯಾನ ಮಾಡಿದ ಮೇಲೆ ನಮ್ಮ ಮನೆಗೂ ಧ್ಯಾನಕ್ಕೆ ಬಂದವರು ಇವತ್ತು ಅವರು ಧ್ಯಾನ ಕಲ್ತ್ಕೊಂಡು ಬೇರೆಯವ್ರ ಮನೆಗಳಿಗೆಲ್ಲ ಧ್ಯಾನ ಕ್ಲಾಸ್ ಹೇಳಕ್ಕೆ ಹೋಗ್ತಾರಲ್ಲ. ಆ ಒಂದು ಪರಿವರ್ತನೆ ನಮ್ಮದು ಧ್ಯಾನ ಮಾಡಿವಲ್ಲ, ಅದೇ ಸಾಕಪ್ಪ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅಂದ್ಕೊಂಡಾಗ 2018ರಲ್ಲಿ ಮೋದಿ ಬಂದರು ಬಳ್ಳಾರಿಗೆ. ಮೋದಿನ ಭೇಟಿ ಆಗ್ಬೇಕಂತ ನನಗೆ ಆಸೆ. ಯಾಕಂದರೆ ಅವ್ರಿಗೊಂದು ದೈವ ಸ್ವರೂಪಿ. ಯಾಕಂದರೆ ಅವ್ರು ಹಿಮಾಲಯದಲ್ಲಿ ಅವರು ಧ್ಯಾನಿಗಳೇ ರೀ. ಅವರು ಹಿಮಾಲಯದಲ್ಲಿ ಧ್ಯಾನ ಮಾಡೋರನ್ನ ಇಲ್ಲಾಕೆ ಧ್ಯಾನ ಮಾಡ್ತೀನಿ, ನೀನು ಲೋಕ ಸಂಚಾರ ಮಾಡು, ನಿನ್ನಿಂದ ದೇಶ ಉದ್ಧಾರ ಆಗೋದೈತೆ ಅಂತ ಋಷಿಮುನಿಗಳು ಎಬ್ಬಿಸಿ ಅದಕ್ಕೆ ಎಲೆಕ್ಷನ್ ನಿಲ್ಲಿಸಿ 4 ಸರಿ ಅವರು ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ನಲ್ಲಿ. ಅವರು ಒಂದು ಧ್ಯಾನಿನೇ. ಆ ಧ್ಯಾನಿನ ಭೇಟಿ ಆಗ್ಬೇಕು. ಅವ್ರು ನನ್ನ ಪಕ್ಷದ ವತಿಯಿಂದ ನಾನು ಕೇಳಿಲ್ಲ, ಅವರು ಒಬ್ಬರು ಧ್ಯಾನಿ. ಆ ಧ್ಯಾನಿಗೆ ನಾನು ಸ್ವಾಗತ ಮಾಡಬೇಕು. ಅಟ್ಲೀಸ್ಟ್ ಪಕ್ಕದಲ್ಲಿ ನಿಂತ್ಕೊಂಡಾದ್ರೂ ಒಂದು ಫೋಟೋ ತೆಗೆಸ್ಕೋಬೇಕಂತ ಭಾಳ ಆಸೆ. 2018ರಲ್ಲಿ ಬಂದರು. ಅವ್ರನ್ನ ಮೋದಿ ಭೇಟಿ ಆಗೋರು ಯಾರ್ಯಾರು ಅಂದರೆ ಬರೀ MLAಗಳು, MP ಗಳು, DC ಗಳು ಅಂಥವ್ರು. ಅಂದರೆ 8 ದಿವಸ ಮುಂಚೆನೇ ನಮ್ದು ಆಧಾರ್ ಕಾರ್ಡ್ ಕೊಡ್ಬೇಕಂತ್ರಿ. ಅವರಲ್ಲಿ ಪ್ರೋಟೋಕಾಲ್ ಪ್ರಕಾರ ಅದರಲ್ಲಿ DC ಲೀಸ್ಟ್ನಾಗ ಹೆಸರಿದ್ರೆ ಮಾತ್ರ ಮೋದಿ ಹತ್ರ ಬಿಡ್ತಾರೆ, ಇಲ್ಲಂದ್ರೆ ಇಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತಳು, ನಾನೇನು MLA ಅಲ್ಲ, MP ಅಲ್ಲ, DC ಅಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಲ್ಲ. ನಾನು ರಾಮುಲು ಸರ್ ಕೇಳಿದೆ, ಸರ್ ನಾನು ಮೋದಿನ ಭೇಟಿ ಆಗ್ಬೇಕು. ಅವಾಗ ಅವರು ಮಿನಿಸ್ಟ್ರ್ ಇದ್ದರು ಸರ್. ಇಲ್ಲಮ್ಮ ಆಗೋದಿಲ್ಲ, ಅವಲ್ಲ, ಅವರು ಅಷ್ಟು ಈಸಿ ಅಲ್ಲ ಮೋದಿನ ಭೇಟಿ ಆಗೋದಂದರೆ. ಇನ್ನೊಂದ್ಸರಿ ಯಾವಾಗ ನೋಡೋಣ ಹೇಳಂದರು. ನನಗೆ ಅವ್ರನ್ನ ಹೋಗ್ಬೇಕು ಮಾತಾಡ್ಸ್ಬೇಕಂತ ಮನಸ್ಸು ಒಳಗೆ ಹೇಳ್ತದೆ. ಇವ್ರು ಬಿಡ್ವಲ್ರಲ್ಲಪ್ಪ ಹೆಂಗೆ ಅಂತಂದು ಸುಮ್ಮನೆ ಕೂತೆ, ಅಲ್ಲೇ ಧ್ಯಾನ ಮಾಡ್ಕೊಂತ. ಯಾಕಂದರೆ ಅಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು, ಕೂತೆ. ನನ್ನ ಟೈಮಿಂಗ್ ಹೆಂಗೆ ಅಂದರೆ ನನ್ನ ಕುಕ್ಕಿಂಗ್ ಟೈಮಿಗೆ ಹಾಕ್ಯಾರ. ಕುಕ್ಕಿಂಗ್ದು ಇದ್ರದ್ದು. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಕೌಂಟ್ರ್ ಕೊಟ್ಟಿದ್ರು. ಒಬ್ಬರು ವೇದಿಕೆ ಕೊಟ್ಟಿದ್ರು, ಒಬ್ಬರು ಕುಕ್ಕಿಂಗ್. ಅಂದರೆ ನಾನು ಅಡುಗೆ ಮಾಡೋದಲ್ಲ ಅಲ್ಲಿ. ಅವ್ರು ಮೋದಿಯಿಂದ ಯಾರ್ಯಾರು PAಗಳು, ಗನ್ಮ್ಯಾನ್ಗಳು ಅವರೆಲ್ಲ ಬಂದಿರ್ತಾರಲ್ಲ, ಸೆಕ್ಯೂರಿಟಿಯವರು, ಅವ್ರಿಗೆ ಟೀ ಕಾಫಿ ಟಿಫನ್ ಕೊಡೋದು ನನಗೆ ಉಸ್ತುವಾರಿಗಳು ನನ್ನ ಹಾಕಿದ್ರಲ್ಲಿ. ಎಲ್ಲಿ ಇದರಲ್ಲಿ ಸ್ಟೇಡಿಯಮ್ನಲ್ಲಿ. ಆಯ್ತು ಬಿಡು, ಯಾವ್ದಾರು ಹೋಗ್ಲ, ಅಟ್ಲೀಸ್ಟ್ ಅಷ್ಟು ದೂರದಿಂದ ನಾನು ನೋಡ್ತೀನಲ್ಲ, ನನ್ನ ಕರೀಲಿದ್ರು ಊಟತ್ತು ಅಂದ್ಕೊಂಡು ಅಲ್ಲಿ ಕುಕ್ಕಿಂಗ್ ಕೂತಿದ್ದೆ. ಅಲ್ಲಿ ಟೀ ಕಾಫಿಗಳು ಅವರೆಲ್ಲ ಮಾಡ್ತಾಯಿದ್ರು. ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅಂತ ಹೇಳೋಕ್ಕೆ. ಮೋದಿ ಆಪ್ತ ಸಹಾಯಕ ಅಂದರೆ ಮೋದಿ PA ಜೊತೆಗಿರೋರೆ ಅಲ್ಲಿ ಟೀ ಕುಡಿಯೋಕೆ ಬಂದರು. ಅವ್ರನ್ನ ಕೇಳ್ಬೇಕಂದ್ರೆ ನನಗೆ ಹಿಂದಿ ಬರ್ಬೋದು. ಏನು ಕೇಳೋಣ, ಅವ್ರು ನನ್ನ ಬಗ್ಗೆ ಒಬ್ಬ ಶೇಟ್ ಇದ್ದ. ನೋಡ್ರಿ ಯಾವ ರೀತಿ ಸಹಕರಿಸುತ್ತೆ ನಮಗೆ ಧ್ಯಾನ ಅನ್ನೋದು. ನಾವು ಮಾತಾಡ್ಲಿದ್ರೆ ಏನತ್ತು, ನನ್ನ ಬಾಗ್ಲಾಗ ಹಿಂದಿ ಮಾತಾಡೋಕೆ ಹೋಗ್ಬರ್ತಾನೆ ಶೇಟು. ಆ ಶೇಟ್ಗೆ ಅಂದೆ, ಅಪ್ಪ ಶೇಟು ನಾನು ಮೋದಿನ ಭೇಟಿ ಆಗ್ಬೇಕು ಅಥವಾ PAಗೆ ಹೇಳು ಒಂದಿಟ್ಟು ಅಂದೆ. ಇಲ್ಲ ಮೇಡಮ್ ಆಗೋದಿಲ್ಲ, ಅವ್ರಿಗೆಲ್ಲ ಲಿಸ್ಟ್ನಾಗ ಹೆಸರು ಬರ್ಬೇಕು, ನೀನೇನು ಇವಾಗ ಇದಕ್ಕಿದ್ದಂಗೆ ಮೋದಿನ ಭೇಟಿ ಆಗ್ಬೇಕಂದ್ರೆ ಆಗೋದಿಲ್ಲ ಅಂದರು. ಇಲ್ಲ ಕೇಳಿ ನೋಡು ಏನಂತಾರೆ ಅಂದರೆ. ಅವಾಗ ಪಾಪ ಹಿಂದೆ ಹೇಳ್ದಾತಗ PAಗೆ, ಮೇಡಮ್ಮು ಭಾಳ ಆಸೆ ಪಡ್ತಾರೆ, ಮೋದಿನ ಭೇಟಿ ಆಗ್ಬೇಕು, ವಿಶ್ ಮಾಡ್ಬೇಕಂತಾರೆ, ಒಂದು ಅವಕಾಶ ಮಾಡಿಕೊಡ್ರಿ ಅಂದರೆ. ಅವಾಗ ಪಾಪ ಆತಗೆ ಏನು ಅನ್ನಿಸ್ತೇನೋ, ಭಾಷಣ ಮುಗಿಲಿ, ಅವರು ಇನ್ನೇನು ಕಾರ್ನಾಗ ಹೋಗೋ ಟೈಮ್ನಲ್ಲಿ ಕರಿತೀನಿ, ಅವಾಗ ಬೇಕಂದ್ರೆ ಅವಕಾಶ ಇದ್ದರೆ ನಿಮ್ಮನ್ನ ಕರಿತೀನಿ, ಇಲ್ಲಾಂದರೆ ಹೇಳೋಕ್ಕೆ ಬರೋದಿಲ್ಲ, ಮತ್ತು ಆಮೇಲೆ ಬೇಜಾರಾಗಬೇಡ್ರಿ ಅಂದರು. ಆಯ್ತು ಬಿಡ್ರಿ ಅಂದೆ. ಸಾಕು ಅಷ್ಟೊಂದು ಅವಕಾಶ ಸಿಗ್ತತ್ತಲ್ಲ. ಅವಾಗ ಆಯಿತು. ಇನ್ನೂ ಅಲ್ಲಿ ಎಲ್ಲ ಇವರು ಮಾತಾಡೋಕೆ ಇನ್ನು 2 ತಾಸು ಆಯಿತು. ಲಾಸ್ಟಿಗೆ ಮೋದಿ ಭಾಷಣ ಮುಗೀತು. ಅವ್ರು ಬೇರೆಯವ್ರು ಮಾತಾಡುವಾಗ ನಾನು ಏನು ಮಾಡ್ತಿದ್ದೆ, ಧ್ಯಾನ ಕೂತಿದ್ದೆ. ಅಲ್ಲೇನು ಕೆಲಸ ಇಲ್ಲಲ್ಲ. ಧ್ಯಾನದಲ್ಲಿ ಏನು ಒಂದೇ ಅಂದ್ಕೊಂಡೆ, ಪತ್ರಿಜಿನ್ ಸರ್ ನೆನೆಸ್ಕೊಂಡೆ. ಅಪ್ಪ ಪತ್ರಿಜಿ ನನಗೆಲ್ಲ ಅನುಕೂಲ ಮಾಡಿಕೊಟ್ಟು ಇದೊಂದು ಅನುಕೂಲ ಮಾಡಿಕೊಡು ನನಗೆ. ಪತ್ರಿಜಿ ಇದೊಂದೇ ನಾನು ರಿಕ್ವೆಸ್ಟ್ ಕೇಳ್ಕೊತೀನಿ, ನನಗೆ ಮೋದಿಗೆ ಒಂದೇ ಭೇಟಿ ಮಾಡಿಸು ಅಂತ ಒಂದು ಸಂಕಲ್ಪದಿಂದ ಧ್ಯಾನ ಮಾಡಿದೆ. ಆಯಿತು, ಮೋದಿಯವ್ರ ಭಾಷಣ ಮುಗೀತು. ಇನ್ನೇನು ಕೆಳಗೆ ಇನ್ನೇನು ಸ್ಟೇಜ್ ಇಳಿಯುವಾಗ ಅಪ್ಪ ಅಷ್ಟು ದೂರಿಂದ ಇದ್ದರು, ನಾನು ಈ ಕಡೆ ಸೈಡಿಗೆ ನಿಂತಿದ್ದೆ. ಆವಾಗ ಮೇಡಮ್ ಬುಲಾಯ್ ಅಂತಂದರು. ಆವಾಗ ಎಷ್ಟು ಖುಷಿ ಆಯ್ತು ಅಂದರೆ ಬ್ಯಾಗ್ ಹೋಗಿ ಎಲ್ಲ ಬಿಸಾಕಿ ಓಟ. ಆ ಖುಷಿ ನೋಡ್ರಿ. ಯಾಕಂದ್ರೆ ಅಲ್ಲಿ ಲೀಸ್ಟ್ನಾಗ ಹೆಸರಿಲ್ಲ, ಬರೀ ದೊಡ್ಡವ್ರು ಒಂದೇ ಅಲ್ಲಿ. ನಾನು ಸಾಮಾನ್ಯ ಕಾರ್ಯಕರ್ತರು ನಮ್ಮನೇಲಿ ಕರೀತಾರೆ ಅಲ್ಲಿ. ಆ ಖುಷಿಗೆ ಹೆಂಗೆ ಎದ್ನೇ ಬಿದ್ದೆ ಅಂತ ಓಡೋಗ್ಬಿಟ್ಟೆ. ಓಡೋಗಿ ಮೋದಿ ಹತ್ರ ನಿಂತ್ಕೊಂಡೆ. ಒಂದು 4 ಕಮಲ ಇದ್ವು, ಕಮಲ ಹಿಡ್ಕೊಂಡು ಮೋದಿ ಕೊಟ್ಟೆ. ಕೊಡುವ ಫೋಟೋ ತೆಗಿರ್ಬೇಕಲ್ಲ, ಯಾರ್ಯಾರಿಲ್ಲ ಫೋಟೋ ತೆಗಿಯೋರು. ಅಂದರೆ ಈ ಬ್ಯಾಕ್ ಸೈಡು ಜೀಪ್ ಹತ್ಕೊಂಡು ಹೋಗ್ಬೇಕು, ಮುಂದೆ ಫ್ರೆಂಡ್ಸ್ ಕಡೆ ಜನ ಜಾಸ್ತಿ ಇರ್ತಾರಲ್ಲ. ಆವಾಗ ಶ್ರೀರಾಮುಲು ಸರ್ ನಿಂತ್ಕೊಂಡೆ, ಯಾವ ಮಿನಿಸ್ಟರ್ನಾಗಲಿ ತೆಗಿಯಪ್ಪ ಫೋಟೋ ಅಂದೆ ನಾನು. ನನಗೇನು ಸಮಯ ಸಂದರ್ಭ ಅವಕಾಶ ಆ ಕ್ಷಣ ಮತ್ತೆ ಸಿಗುತ್ತಾ ನಮಗೆ. ಸರ್ ಏನು ಅನ್ಕೋಬೇಡ್ರಿ, ಒಂದು ಫೋಟೋ ತೆಗಿರಿ ಸರ್ ಅಂತ. ಆಯ್ತು ತಗಮ್ಮ ನಿಂತ್ಕೊ ತೆಗಿತೀನಿ ಅಂತಂದು ಅವತ್ತು ತೆಗೆದು ಆಮೇಲೆ ನನಗೆ ವಾಟ್ಸಪ್ನಾಗ ಕಳಿಸಿದ್ರು ಬಿಡು. ಆ ಒಂದು ಅನುಭವ
ಆ ಒಂದು ಧ್ಯಾನಿನ ಭೇಟಿ ಆದ್ಮೇಲೆ ಸಾಕಪ್ಪ ನಾನು ಪೂರ್ವ ಜನ್ಮದ ಪುಣ್ಯ ಅಂದ್ಕೊಂಡೆ. ಮತ್ತೆ ಮೊನ್ನೆ 2023 ಅವಕಾಶ ಸಿಕ್ತು. ಅವಾಗೇನು ನಾನೇನು ಬೇಡಿಕೆ ಇಟ್ಟಿರಲಿಲ್ಲ, ಅಂದರೆ ಒಂದ್ಸರಿ ಭೇಟಿ ಆಗಿದ್ನೆಲ್ಲ ಬಿಡು ಅಂದ್ಕೊಂಡಿದ್ದೆ. ಮತ್ತೆ 2ನೇ ಸರಿನೂ ಅವಕಾಶ ಸಿಕ್ತು ಆ ಪುಣ್ಯಾತ್ಮನ ಭೇಟಿ ಆಗಲಿಕ್ಕೆ. ಸಾಕು ಧ್ಯಾನಿಗೆ, ಯಾಕಂದರೆ ಧ್ಯಾನಿಗಳ ಮನಸ್ಸು ಅರ್ಥ ಆಗುತ್ತಂತೆ. ಅವ್ರ್ಯಾರೋ ನಾವ್ಯಾರೋ, ಆದ್ರೆ ಒಂದು ಪ್ರೈಮ್ ಮಿನಿಸ್ಟರ್ನ ನಾವು ಅಷ್ಟು ಹತ್ರದಿಂದ ನೋಡಿವಲ್ಲ. ಆ ಮನೆಗೆ ಬಂದಿನ್ರಿ, ಅದು ಎಷ್ಟು ಖುಷಿ. ನನ್ನ ಗಂಡಿಗೆ ಹೇಳ್ತೀನಿ, ನಮ್ಮ ಅತ್ತಿಗೆ ಹೇಳ್ತೀನಿ, ನನ್ನ ಮಕ್ಳಿಗೆ ಹೇಳ್ತೀನಿ. ಆ ಒಂದು ಮೋದಿಯವ್ರ ಕಣ್ಣು ಎಷ್ಟು ದಿವ್ಯ ತೇಜಸ್ಸು ಅಂದರೆ, ಅವ್ರು ಎದುರಿ ಪಕ್ಕದಲ್ಲಿ ಇವಾಗ ಮೇಡಮ್ ಹೆಂಗೆ ಕುಂತಾರ ಹಂಗೆ ಇದ್ದೀನಿ ನಾನು. ಹಂಗೆ ಹೂ ಕೊಡುವಾಗ ಆ ಕಣ್ಣು, ಆ ಮುಖ ಸಿಂಹದ ಮುಖ ಇದ್ದಂಗೆ ರೀ, ಅಷ್ಟು ತೇಜಸ್ಸು. ನನಗೆ ಕಣ್ಣು ತುಂಬ ನೀರು ಬಂದುಬಿಡ್ತು, ಆ ಒಂದು ಆನಂದ ಬಾಷ್ಪ. ಅಲ್ಲಿಗೆ ಒಂದು ಮಾತಂದ್ರು, 4 ಕಮಲ್ ಅಂದರು. ಹೌದು ಸರ್ 4 ಕಮಲ್ ಅಂದೆ. ಹಿಂದಿ ಬರ್ಬೋದು ಏನಂತ ಕೇಳೋಣ ಅಂದ್ರು. ಅವಾಗ ಅನ್ಕೊಂಡೆ ನಾನು ಹಿಂದಿ ಕಲಿಬೇಕಪ್ಪ, ಯಾಕಂದ್ರೆ ಅದು ನ್ಯಾಷನಲ್ ಭಾಷೆ. ಇವಾಗ ಒಂದೊಂದು ಚೂರು ಕಲ್ತೀನಿ, ಆದ್ರೆ ಅವಾಗ ಬಂದಿದ್ರೆ ಇನ್ನೂ ಏನಾದರೂ ಮಾತಾಡ್ಬೋದಲ್ಲ ಅಂದ್ಕೊಂಡೆ. ಸಾಕು, ಇಷ್ಟು ನನಗೆ ಆತ್ಮವಿಶ್ವಾಸ. ನನಗೆ ಅಲ್ಲಿ ಕರ್ಕೊಂಡೋಗಿ ಆ ಮೋದಿನ ಭೇಟಿ ಆಡಿಸ್ತಲ್ಲ, ಅದಕ್ಕಿಂತ ಜನ್ಮ ಸಾರ್ಥಕ ಆಯಿತು ಅಂದ್ಕೊಂಡು ಮನೆಗೆ ಬಂದು ನಮ್ಮ ಅತ್ತಿಗೆ ಗಂಡಗೆ ಅಷ್ಟು ಖುಷಿಯಾಗಿ ಹೇಳ್ಕೊಂಡೆ, ಹಂಗಾಯ್ತು ಹಿಂಗಾಯ್ತು ಅಂತ. ಹೋಲ್ಬಿಡ ಅಂತ ಅವರು ಖುಷಿಪಟ್ಟರು. ಆಮೇಲೆ ನನಗೆ ಇನ್ನೊಂದು ಏನು ಅಂದ್ಕೊಂಡಿದ್ದೆ ಅಂದರೆ, ಸಾರು ಹನುಮಂತರಾವ್ ಸಾರು ಇದರಲ್ಲಿ ಜೈಲಲ್ಲಿ ಪಿರಮಿಡ್ ಕಟ್ಟಿದ್ರು. ನಾನು ಒಂದ್ಸಲ ಅನ್ಕೊತಿದ್ದೆ, ನಾನು ಆ ಪಿರಮಿಡ್ ಐತಂದ್ರೆಗೆ ನಮ್ಮ ಬಳ್ಳಾರಿಯಲ್ಲೇ ಇರೋದು ಆ ಪಿರಮಿಡ್, ಇನ್ನು ಯಾವ ಜಿಲ್ಲೆದಾಗಿಲ್ಲ ಅಂತ ಒಂದು ಪಿರಮಿಡ್ ನೋಡ್ಬೇಕಂತ ನಂದು ಒಂದು ಮನಸ್ಸು ಇತ್ತು, ಆಸೆ. ಸಾರು ಮೊನ್ನೆ ಅದು ಅವಕಾಶ ಮಾಡಿಕೊಟ್ರು ಅಲ್ಲಿ ಹೋಗ್ಲಿಕ್ಕೆ. ಯಾಕಂದರೆ ಅಲ್ಲಿ ಒಳಗಡೆ ಯಾರನ್ನಂದ್ರೆ ಅವ್ರನ್ನ ಬಿಡಲ್ಲ, ಎಲ್ಲ ಫುಲ್ ಚೆಕಿಂಗ್ ಮಾಡಿ ಒಳಗೆ ಬಿಡ್ತಾರೆ. ಅದು ಅಲ್ಲಿ ಹೋಗಿ ನಾವು ಧ್ಯಾನ ಹಂಚ್ಕೊಳ್ಳೋದೇನು, ಅಯ್ಯೋ ಅದು ಒಳ್ಳೇದು, ಒಂದು ಪುಣ್ಯ ಕಾರ್ಯ ಅಂತಂದು ಅಲ್ಲಿ ಧ್ಯಾನ ಹಂಚ್ಕೊಂಬಂದೆ 2 ದಿವಸನೂ. ಅವಕಾಶ ಮಾಡಿಕೊಟ್ಟಿದ್ಗೆ ನಮ್ಮ ಹನುಮಂತರಾವ್ ಸರ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ಅದಕ್ಕೆ ರೂವಾರಿಗಳೇ ಅವರು. ಯಾಕಂದರೆ ಯಾವ ಪರ್ಮಿಷನ್ ಇಲ್ಲ ರೀ ಅಲ್ಲಿ, ಯಾಕಂದ್ರೆ ಅವ್ರದ್ದು ರೂಲ್ಸೇ ರೂಲ್ಸು. ಸೆಂಟ್ರಲ್ ಜೈಲ್ ಅಂದರೆ ಇಡೀ ನಮ್ಮ ಸೆಂಟ್ರಲ್, ನಮ್ಮ ಇದಕ್ಕೆ ದೊಡ್ಡ ಜೈಲು ಬಳ್ಳಾರಿ. ಅಂದರೆ ಎಲ್ಲದಕ್ಕೂ ಫೇಮಸ್ಸು ನಮ್ಮ ಬಳ್ಳಾರಿ. ಯಾವ್ದು ಫೇಮಸ್ ಇಲ್ಲ ಹೇಳ್ರಿ? ಒಂದು ಗಣಿದಣಿದಾಗಲಿ, ಒಂದು ಜೀನ್ಸ್ದಾಗಲಿ, ಆಮೇಲೆ ಇದು ಒಗ್ಗರಣೆ ಮಿರ್ಚಿದಾಗಲಿ, ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಯಾವುದಪ್ಪ ಅಂದರೆ ನಮ್ಮ ಬಳ್ಳಾರಿಯಾಗೆ ಧ್ಯಾನಿಗಳು ಇದ್ದಷ್ಟು, ನಮ್ಮ ಬಳ್ಳಾರಿಯಾಗಿದ್ದ ಪಿರಮಿಡ್ಗಳು ಇದ್ದಷ್ಟು ಯಾವ ಊರಲ್ಲಿ ಇಲ್ಲ. ಇದಕ್ಕೆ ನಾವು ಭಾಳ ಖುಷಿ ಪಡ್ತೀವಿ. ಯಾಕಂದರೆ ಅಷ್ಟು ಧ್ಯಾನಿಗಳಿದ್ದಾರೆ. ಪತ್ರಿಕೆ ಸರ್ ನಮ್ಮ ಕಡ್ತಾ ಎಲ್ಲ ಪ್ರೋಗ್ರಾಮ್ ಐತಂದ್ರೆ ಫಸ್ಟು ಬಳ್ಳಾರಿಗೆ ಬರೋರು ದೇಣಿಗೆಗೆ. ಲಾರಿ ಅಕ್ಕಿಗಳು ಕಳಿಸ್ತಾಯಿದ್ರು, ದೇಣಿಗೆಗಳು 10 ಲಕ್ಷ 15 ಲಕ್ಷನೂ ಕಳಿಸ್ತಾಯಿದ್ರು. ಯಾಕಂದ್ರೆ ಅಲ್ಲಿ ಲಕ್ಷಗಟ್ಟಲೆ ಜನ ಸಿಗ್ತಾಯಿದ್ರು, ಊಟಕ್ಕೆ ಬೇಕಲ್ಲ ಅಲ್ಲಿ. ಧ್ಯಾನಿಗಳು ಹಂಗೆ ಇದ್ದಾರೆ, ಧ್ಯಾನನೂ ಹಂಗೆ ಮಾಡ್ತಾರೆ, ಅವರು ದಾನನೂ ಹಂಗೆ ಮಾಡ್ತಾರೆ. ಆ ಇದು ಧ್ಯಾನ ಎರಡೂ ಒಂದು ಅವಳಿ ಜವಳಿ ಇದ್ದಂಗೆ. ಆ ರೀತಿಯಿಂದ ಒಂದು ಸಕ್ಸಸ್ ಆಯಿತು. ಆಮೇಲೆ ಧೈರ್ಯದ ಬಗ್ಗೆ ಒಂದೇ ಮಾತು ಹೇಳಿ ನಾನು ಮಾತು ವಿರಾಮ ಕೊಡ್ತೀನಿ. ಯಾಕಂದರೆ ನಾನು ಹೆಣ್ಮಗಳು ಅಡುಗೆ ಮಾಡ್ಬೇಕಂತ ಎಲ್ಲರಿಗೂ ಇರುತ್ತೆ ಈ ಟೈಮು ಅನ್ನಂಗೆ. ಧೈರ್ಯ ಅಂದರೆ ಹೆಂಗಪ್ಪ ಅಂದರೆ, ನಾನು ಮೊದಲು ಯಾವ ರೀತಿ ಇತ್ತಂದರೆ, ಎಲ್ಲನ ಸಭೆ ಸಮಾರಂಭದಾಗ ಹೋದರೆ ಲಾಸ್ಟ್ ಕೊಡ್ತಾ ಇದ್ದೆ. ಭಯ, ಮುಂದೆ ಕುಂತ್ರಿಗಿನ ಏನಮ್ಮ ನಿನ್ನ ಹೆಸರು ಅಂತಂದ್ರಿಗಿನ ನನ್ನ ಹೆಸರು ನಾನೇ ಮರ್ತೋಗ್ತಿದ್ದೆ, ಅಷ್ಟು ಭಯ ರೀ. ತಿರ್ಗಾ ನಂದು ಬಯಕೆ ಏನಂದ್ರೆ ಲಾಸ್ಟ್ ಕುಂತ್ರು ನಾನು ಅದ್ಭುತವಾಗಿ ಮಾತಾಡ್ಬೇಕು, ನಾನು ಭಾಷಣ ಮಾಡಬೇಕು ಅಂತ ಅಲ್ಲಿ ಹಿಂದೆ ಕೂತ್ಕೊಂಡು ಅಂತಿದ್ದೆ, ಮುಂದೆ ಕೂತ್ಕೊಂಡು ಹೇಳಕ್ಕೆ ಬರ್ತಿದ್ದಿಲ್ಲ. ಆ ಧ್ಯಾನ ಮಾಡ್ತಾ ಮಾಡ್ತಾ ನನಗೆ ಧೈರ್ಯ ಹಂಗೆ ಬಂದಾಗ ಏನಾಯಿತು, ಒಂದ್ಸರಿ ಕಡ್ತಲ್ಲಿಗೆ ಹೋದಾಗ ಅಲ್ಲಿ ಲಕ್ಷಗಟ್ಟಲೆ ಜನ, ಅಲ್ಲಿ ದೊಡ್ಡ ದೊಡ್ಡ ಮೇಧಾವಿಗಳು ಕರೆಸಿರ್ತಾರೆ ಅಲ್ಲಿ ಪ್ರೋಗ್ರಾಮಿಗೆ ಸ್ಪೀಚ್ ಕೊಡೋಕ್ಕೆ, ಧ್ಯಾನದ ಬಗ್ಗೆ ಅನುಭವ ಹೇಳ್ಕೊಡೋಕ್ಕೆ ಮೊದಲೇ ಲೀಸ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ನನಗೇನು ಅನ್ನಿಸ್ತು, ಅಲ್ಲಿ ಲಕ್ಷಗಟ್ಟಲೆ ಜನದಲ್ಲಿ ನಾನು ಮಾತಾಡಬೇಕು ಅಂತ ನನ್ನ ಆಸೆ. ಎಲ್ಲ ನಮ್ಮ ಫ್ರೆಂಡ್ಸ್ ಬಂದಾರಲ್ಲ, ನೀನೇನು ಕರೀತಾರೆ, ನೀನು ಮನೆ ಧ್ಯಾನ ಮಾಡ್ತಾಳೆ, ಈಗ ಅಲ್ಲೋಗಿ ಸ್ಟೇಜ್ ಮೇಲೆ ನಿನ್ನ ಯಾರು ಕರೀತಾರೆ, ಯಾಕೆ ಕರೀತಿಲ್ಲ, ಸುಮ್ಮನೆ ಧ್ಯಾನ ಮಾಡೋ ಅಂತಾರೆ. ಮನಸ್ಸು ಹೇಳ್ತತ್ತ ನಾನು ಅಲ್ಲೋಗಿ ಮಾತಾಡಬೇಕು. ಆಮೇಲೆ ಒಬ್ಬ ಸೀನಿಯರ್ ಮಾಸ್ಟ್ರು ಕೇತಪ್ಪ ಸರ್ ಅಂತಿದ್ರು. ಆ ಸಾರಿ ಕೇಳಿದೆ, ಸರ್ ನಾನು ಅಲ್ಲಿ ಸ್ಟೇಜ್ ಮೇಲೆ ಮಾತಾಡ್ಬೇಕು ಸರ್, ಏನು ಮಾಡೋಣ? ಆಯಿತು, ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಧ್ಯಾನ, 5ರಿಂದ 7 ಗಂಟೆವರೆಗೆ ಧ್ಯಾನ ಸ್ಟಾರ್ಟ್ ಆಗುತ್ತೆ. ನೀನು ಅಲ್ಲಿ ಸ್ಟೇಜ್ ಮೇಲೆ ಒಂದು 25-30 ಜನ ಕೂಡ್ತಾರೆ, ಅಲ್ಲಿ ಕೂತ್ಗ, ಆ ಎನರ್ಜಿ ಬರುತ್ತೆ. ಆಮೇಲೆ ಮುಂದ್ಗಡೆ ಲಕ್ಷಾಂತರ ಜನ ಕೂತಿರ್ತಾರೆ, ಅದೇನು ಜನದ್ದೇನು ತೊಂದರೆ ಇಲ್ಲ, ಆದರೂ ಆ ಎನರ್ಜಿ ಜಾಸ್ತಿ ಇರುತ್ತೆ ಅಂದರು. ಆಯಿತು ಸರ್ ಅಂತಂದು ರಾತ್ರೆಲ್ಲ ಧ್ಯಾನನೇ ಮಾಡ್ಕೊಂತ ಇದ್ದೀನಿ ರೀ, ನಿದ್ದೆ ಮಾಡಿಲ್ಲ. ಯಾಕಂದರೆ ಅಲ್ಲಿ ಆ ಸ್ಟೇಜ್ ಹತ್ರ ಕೂಡಬೇಕು, ಲೇಟಾಗಿ ಹೋದ್ರೆ ಅಲ್ಲಿ ಕೂಡ್ಸಲ್ಲ, ಮತ್ತು ಇದು ಕೆಳಗೆ ಕಳಿಸ್ಬಿಡ್ತಾರೆ. ರಾತ್ರೆಲ್ಲ ಧ್ಯಾನ ಮಾಡ್ಕೊತ ಅಲಾರಾಮ್ ಇಟ್ಕೊತ ಮತ್ತು ಮಕ್ಕೊಂಡ್ರೆ ಮತ್ತೆ ಎಲ್ಲಿ ನನಗೆ ಎಚ್ಚರ ಆಗೋದಿಲ್ಲ ಅಂತಂದು ಧ್ಯಾನದಲ್ಲೇ ಇದ್ದೀನಿ. ಯಾವಾಗ 5 ಗಂಟೆ ಆಗುತ್ತಪ್ಪ, ಯಾವಾಗ ಕೊಡ್ತೀನಿ ಅಂತ ಅಲ್ಲಿಗೆ 4 ಗಂಟೆಗೆ ಎದ್ದು ಫಸ್ಟು ಹೋಗಿ ನಾನೇ ಕುಂತೀನಿ ಅಲ್ಲಿ ಕಸ ಬಳದು. ಆಮೇಲೆ ಕೂತ್ಕೊಂಡೆ. ಆಮೇಲೆ ಎಲ್ಲರೂ ಬಂದರು. ಬಂದಾಗ
ಧ್ಯಾನ ಕೂತ್ವಿ. ಪತ್ರಿ ಸರ್ ಬಂದರು, ಆ ವೇಣುನಾದ, ಆ ಕೈಲಾಸ ರೀ, ಕೈಲಾಸ ಅನುಭವಿಸಿದೆ ನಾನು ಅವತ್ತು. ಆ ಧ್ಯಾನ ಅನುಭವ ಅಂತ ಒಂದು ಎನರ್ಜಿ, ಪರ್ವತದ ಎನರ್ಜಿ ನನ್ನ ಬಗ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಅಂದರೆ ಆ ಎನರ್ಜಿ ಎಲ್ಲ ನನಗೆ ತುಂಬಿಬಿಡ್ತು. ಆ ಧ್ಯಾನದಲ್ಲಿ ಪಕ್ಕದಲ್ಲಿ ಆ ಮಹಾನುಭಾವ ಮುಂದೆ ಕುಂತಿದ್ದೆ, ನನ್ನ ಪೂರ್ವಜನ್ಮದ ಪುಣ್ಯ. ಆ ಎನರ್ಜಿ ಕೂತು ಮಾಡಿದ್ಮೇಲೆ ಅವಾಗೆಲ್ಲರೂ ಕೆಳಗಿಳಿರಂದ್ರು, ಕೆಳಗೆ ಇಳಿದ್ವಿ, ಎಲ್ಲರ ಮುಂದೆ ಕೂತ್ಕೊಂಡಿವಿ. ಆ ಪತ್ರಿ ಸರ್ಗೆ ಏನು ಅನ್ನಿಸ್ತೇನೋ, ಬಳ್ಳಾರಿ ಮಾಸ್ಟರ್ಸ್ ಯಾರ್ಯಾರು ಇದ್ರಿ ಇದು ವೇದಿಕೆಗೆ ಬರ್ರಿ ಅನ್ಬೇಕು. ಫಸ್ಟ್ ಓಡೋದಳು ನಾನೇ ಅಲ್ಲಿ. ಯಾಕೆ ನಂದು ಬೈಕೆ ನೋಡ್ರಿ, ನಮ್ಮ ಧ್ಯಾನಗಳು ಹೆಂಗೆ ಅವ್ರವ್ರ ಮನಸ್ಸುಗಳು ಹೆಂಗೆ ಅರ್ಥ ಮಾಡ್ಕೊತಾರೆ. ನಂದು ಸಂಕಲ್ಪ ಅದೇ ಐತೆ. ಆವತ್ತಿನ ಸಂಕಲ್ಪ ಎಲ್ಲರನ್ನ ಕರೆದನ್ನು ಫಸ್ಟ್ ಓಡೋಗಿ ಬಲ ನಿಂತ್ಕೊಂಡೆ. ನೋಡ್ತೀನಿ ಆ ದಿವ್ಯ ಶಕ್ತಿ ರೀ. ಆ ಮೋದಿ ಬಗ್ಲಾಗ ಹೆಂಗೆ ನನಗೆ ಎನರ್ಜಿ ಬಂತು, ಅದೇ ಎನರ್ಜಿ ಅವ್ರಿಗೆ ಆ ರೀತಿ ಮೊದಲೇ ಅನಿಸಿತ್ತು. ಸರ್ ಜೊತೆಗೆ ಮೈ ಕೊಟ್ಟರು, ಚಪು ಅಂತಾರೆ. ಅಲ್ಲಿ ನನಗೆ ತೆಲುಗು ಬರ್ಬೋದು, ಯಾಕಂದ್ರೆ ಅದು ಕಟ್ತಲ್ಲ ಫುಲ್ ಆಂಧ್ರ, ಅದು ತೆಲುಗು ಬರ್ಬಲ್ದು. సార్ మాకు తెలుగు రాదు సార్, కన్నడ వస్తుంది. కన్నಡ చెప్పు ಅಂತಾರೆ. ಆಯ್ತಾಗ ಮೈಕ್ ಹಿಡ್ಕೊಂಡೆ ನನ್ನ ಗಂಡನ ಅನುಭವ ಅಲ್ಲೇ ಹೇಳ್ಬಿಟ್ಟೆ. ಅದು ಆಕ್ಸಿಡೆಂಟ್ ಆಗಿತ್ತು, ನನ್ನ ಗಂಡು ಮಗು ಈ ರೀತಿ ಆಗಿತ್ತು, ಮತ್ತೆ ಜನ್ಮ ಬಂದಿತ್ತು, ಅದೆಲ್ಲ ಅನುಭವ ಹೇಳ್ಕೊಂಡೆ. ಆದರೂ ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಇಲ್ಲೋ, ನಾನು ಆ ಶಕ್ತಿಯಲ್ಲಿ ನಾನು ಮಾತಾಡಿದ್ನಲ್ಲ, ಆ ಖುಷಿ ಅವತ್ತು ಧೈರ್ಯ ಬಂದಿದ್ದು. ಇವತ್ತು ಎಲ್ಲರೂ ನನಗೆ ಸಭೆ ಸಮಾರಂಭದಲ್ಲಿ ಕರೆದ್ರೆ ನನ್ನ ಯಾಕೆ ಕರಿವಲ್ರಪ್ಪ ಮಾತಾಡೋಕೆ ಅನಿಸ್ತತ್ತೆ ನೋಡ್ರಿ. ನಂದು ಸಂಕಲ್ಪ ಲಾಸ್ಟ್ ಕುಂತ ಏನು ಅನ್ಕೊತಿದ್ದೆ, ಅಪ್ಪ ನಾನು ಮಾತಾಡ್ಬೇಕು, ಭಾಷಣ ಮಾಡಬೇಕು, ನಾನು ಧ್ಯಾನ ಬಗ್ಗೆ ಹೇಳ್ಬೇಕು ಅಂತ ಲಾಸ್ಟ್ ಕೂತ್ಕೊಂಡು ಅಂತ ಇದ್ನ. ಇವಾಗ ಎಲ್ಲೇ ಸಮಾರಂಭದಾಗ ಹೋಗ್ಲಿ, ನಾನು ಕೊಡ್ರಪ್ಪ, ನಾನು ಮೈಕು, ನಾನು ಮಾತಾಡ್ತೀನಿ ಅಂತ ಶಕ್ತಿ ಬಂದಿತ್ತು ಅಂದರೆ ಆ ಧ್ಯಾನದಲ್ಲಿ ಬಂದಿದೆ. ಆ ಒಂದು ವಿಶ್ವಾಸ ಬಂದಿದೆ ಅಂದರೆ ಆ ಧ್ಯಾನದಲ್ಲಿ ಬಂದಿದೆ, ಆ ಧೈರ್ಯ ಬಂದಿದೆ ಅಂದರೆ ಆ ಧ್ಯಾನದಲ್ಲಿ ಬಂದಿದೆ. ಹಂಗಾಗಿ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟು ಈ ಒಂದು ಧ್ಯಾನಕ್ಕೆ ಕರೆಸಿ ನನ್ನ ಅನುಭವಗಳು ಹೇಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆ.